दीर्घम् दीर्घमायोः आयुरित्यायोः दीर्घनामा मामदेयो मामदेयो दीर्घनामा दीर्घनामा मामदेयो जोजुर्वान् मामदेयो दीर्घ. ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಎಡನೀರು ಇಲ್ಲಿಗೆ ಕಾಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿಯವರು ಭವ್ಯ ಮೆರವಣಿಗೆಯ ಮೂಲಕ ನವೆಂಬರ್ ದಿನಾಂಕ 17ರಂದು ಚಿತ್ತೈಸಿ ಗುರುವಂದನೆ ಸ್ವೀಕರಿಸಿದರು. मामदेयो जोजुर्वान् मामदेयो जोजुर्वान् दशमे जोजुर्वान् मामदेयो जोजुर्वान् दशमे युजुर्वान् दशमे जोजुर्वान् दशमे युगे युगे दशमे जोजुर्वान् दशमे युगे दशमे युगे युगे दशमे युगे 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 अपामर्थमर्थमपामर्थै यदीनामर्थमपामर्थै यदीनामर्थमर्थै यदीनाम् ब्रह्मा ब्रह्मा यदीनामर्थमर्थै यदीनाम् ब्रह्मा यदीनाम् ब्रह्मा ब्रह्मा यदीनाम् ब्रह्मा भावति भवति ब्रह्मा यदीनाम् ब्रह्मा भावति भवति ब्रह्मा ब्रह्मा भावति साराधिस्ස. ಬೆಳಗ್ಗೆ ಚಿತ್ತೈಸಿ ಪಟ್ಟದ ದೇವರ ಪೂಜೆ ಪೂರೈಸಿದರು. ಸಂಜೆ 6 ಗಂಟೆಗೆ ಧರ್ಮಸಭೆ ಆಯೋಜನೆಗೊಂಡು ವೈದಿಕರಿಂದ ವೇದ ಪಠಣ ನಡೆಯುವ ಮೂಲಕ ಚಾಲನೆ ನಡೆಯಿತು. ಕಾಂಚಿ ಶ್ರೀಗಳಿಗೆ ಎಡನೀರು ಸಂಸ್ಥಾನದಿಂದ ಹಾರ, ಶಾಲು, ಹಣ್ಣು ಹಂಪಲು ಕಾಣಿಕೆಯೊಂದಿಗೆ ಕೃಷ್ಣನ ಪ್ರತಿಮೆ ನೀಡುವ ಮೂಲಕ ಗುರುವಂದನೆಯನ್ನು ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ನೆರವೇರಿಸಿದರು. यज्ञो वै देवेभ्यमुदक्रामत्तदष्टिभिः प्रेषमेच्छं यदष्टिभिः प्रेषमेच्छं सुदष्टेन विष्टिस्त्वं समन्वविन्दं मनोवित्तयज्ञो राध्नोतिगेवं वेदाहूतयो वै नामैता गताहुतगेताभिर्वै देवान्युजमानो प्रविदताभिरेनामाहुतित्वमूतयः खलु वैदानामयाभिर्देवान्यमादस्य उमायन्तु ये वै मन्त्रानो. ಎಡನೀರು ಮಠಾಧೀಶರು ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡಿದರು. ಕಾಂಚಿ ಪೀಠದಿಂದ ರುದ್ರಾಕ್ಷಿಮಾಲೆ, ಶಾಲು ಹೊದಿಸಿ ಗೌರವಿಸಿದರು. देवता अमुमा महामुमावहेत्यावाहैर्देवहोदरहोदृत्वं होदा होदेत्येन माजश्चरेवं वेदा. ಕಾಂಚಿ ಶ್ರೀಗಳು ಆಶೀರ್ವಚನ ನೀಡುತ್ತಾ ಸನಾತನ ಧರ್ಮ ಸಂಸ್ಕೃತಿಯ ಉಳಿಸಿ ಬೆಳೆಸಿಕೊಂಡು ಮುನ್ನಡೆಯಬೇಕು. ಹಳ್ಳಿಯ ದೇವಸ್ಥಾನದಲ್ಲಿ ಪೂಜಾ ಕರ್ಮಾಂಗ ನೆರವೇರಿಸುವ ಅರ್ಚಕರಿಗೆ ಪ್ರತಿ ತಿಂಗಳು 3,000 ಗೌರವ ಸಂಭಾವನೆ ಕಾಂಚಿ ಪೀಠದಿಂದ ಕೊಡಲ್ಪಡುವುದು.
ದೇಶದಲ್ಲಿ ಸನಾತನ ಧರ್ಮ ಪ್ರಚಾರ, ಧಾರ್ಮಿಕತೆ, ಸಾಂಸ್ಕೃತಿಕತೆ ಉಳಿಸಿ ಬೆಳೆಸಬೇಕು ಎಂದರು. ಈ ಸಂದರ್ಭದಲ್ಲಿ ಭಕ್ತರಿಗೆ ಫಲ ಮಂತ್ರಾಕ್ಷತೆ ದಯಪಾಲಿಸಿದರು. निकामे निकामेन पर्जन्यो वर्णतु फलिन्यो नवोषधय प्रत्यन्तायो कल्पताम्। ॐ सभेयो युवा युवा सभेयः सभेयो युवा युवा सभेयः सभेयो युवा 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 स्या युवा युवा स्या ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಶ್ರೀಶಂಕರ HD ವಾಹಿನಿ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ನಮಃ ಶಿವಾಯ ಚ ಶಿವತರಾಯ ಚ ನಮಃ ಶಿವಾಯ. ನಕಾರ ಅಕಾರ ಮಕಾರ ಅಕಾರ ವೈಕೃತ ಶಕಾರ ಪ್ರಾಕೃತ ಶಕಾರ ಇಕಾರ ವಕಾರ ಆಕಾರ ಯಕಾರ ಅಕಾರಾಃ. ನಮಃ ಶಿವಾಯ. ನಕಾರೋದಾತ್ತ ಅಕಾರ ಮಕಾರಾಲ್ಪತರ ಪ್ರಯತ್ನತೈರೋ ವ್ಯಂಜನ ಸ್ವರಿತ ಅಕಾರ ವೈಕೃತ ಶಕಾರ ಪ್ರಾಕೃತ ಶಕಾರ ದೃಢತರ ಪ್ರಯತ್ನ ವಿಕ್ರಮ ಸಂಜ್ಞಕಾರೋದಾತ್ತ ಇಕಾರ ವಕಾರೋದಾತ್ತ ಆಕಾರ ಯಕಾರಾಲ್ಪತರ ಪ್ರಯತ್ನತೈರೋ ವ್ಯಂಜನ ಸ್ವರಿತ ಅಕಾರಾಃ. ನಮಃ ಶಿವಾಯ. ಅರ್ಧಮಾತ್ರಿಕ ನಕಾರ ಏಕಮಾತ್ರಿಕೋದಾತ್ತಾಕಾರ ಅಣುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ಮಕಾರ ಏಕಮಾತ್ರಿಕಾಲ್ಪತರ ಪ್ರಯತ್ನತೈರೋ ವ್ಯಂಜನ ಸ್ವರಿತ ಅಕಾರ ಅರ್ಧಮಾತ್ರಿಕ ವಿರಾಮ ಅನ್ವರ್ಧಮಾತ್ರಿಕ ವೈಕೃತ ಶಕಾರ ಪ್ರಾಕೃತ ಶಕಾರ ಏಕಮಾತ್ರಿಕ ದೃಢತರ ಪ್ರಯತ್ನ ವಿಕ್ರಮ ಸಂಜ್ಞಕಾನುದಾತ್ತ ಇಕಾರ ಅಣುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ಪಕಾರ ದ್ವಿಮಾತ್ರಿಕೋದಾತ್ತ ಆಕಾರ ಅಣುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ಯಕಾರ ಏಕಮಾತ್ರಿಕಾಲ್ಪತರ ಪ್ರಯತ್ನತೈರೋ ವ್ಯಂಜನ ಸ್ವರಿತ ಅಕಾರ ದ್ವಿಮಾತ್ರಿಕ ವಿರಾಮ. ನಮಃ ಶಿವಾಯ. ಅರ್ಧಮಾತ್ರಿಕ ಪರಾಂಗಭೂತ ನಕಾರ ಏಕಮಾತ್ರಿಕೋದಾತ್ತಾಕಾರ ಅಣುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ಪರಾಂಗಭೂತ ಮಕಾರ ಏಕಮಾತ್ರಿಕಾಲ್ಪತರ ಪ್ರಯತ್ನತೈರೋ ವ್ಯಂಜನ ಸ್ವರಿತ ಅಕಾರ ಅರ್ಧಮಾತ್ರಿಕ ವಿರಾಮ ಅನ್ವರ್ಧಮಾತ್ರಿಕ ಪೂರ್ವ ಪರಾಂಗಭೂತ ವೈಕೃತ ಶಕಾರ ಪ್ರಾಕೃತ ಶಕಾರ ಏಕಮಾತ್ರಿಕ ದೃಢತರ ಪ್ರಯತ್ನ ವಿಕ್ರಮ ಸಂಜ್ಞಕಾನುದಾತ್ತ ಇಕಾರ ಅಣುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ಪರಾಂಗಭೂತ ವಕಾರ ದ್ವಿಮಾತ್ರಿಕೋದಾತ್ತ ಆಕಾರ ಅಣುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ಪರಾಂಗಭೂತ ಯಕಾರ ಏಕಮಾತ್ರಿಕಾಲ್ಪತರ ಪ್ರಯತ್ನತೈರೋ ವ್ಯಂಜನ ಸ್ವರಿತ ಅಕಾರ ದ್ವಿಮಾತ್ರಿಕ ವಿರಾಮ. ನಮಃ ಶಿವಾಯ. ಸಂವೃತ ಕಂಠೋತ್ಥಿತ ಸಂವಾರ ಘೋಷಾಲ್ಪ ಪ್ರಾಣಾಖ್ಯ ವಾಕ್ಯ ಪ್ರಯತ್ನ ಸಹಿತ ನಾದಧ್ವನಿ ಜನಿತ ವಿವಿಧ ನಾಸಿಕೋತ್ತರ ದಂತ ಮೂಲಾಧೋ ಭಾಗಸ್ಥಾನ ಜಿಹ್ವಾಗ್ರಕರಣ ಸ್ಪೃಷ್ಟ ಪ್ರಯತ್ನಾರ್ಧಮಾತ್ರಿಕ ಪರಾಂಗಭೂತ ಸೂರ್ಯ ದೇವತಾಕ ವೈಶ್ಯ ಜಾತಿ ಕನಕಾರ ಸಂವೃತ ಕಂಠೋತ್ಥಿತ ಸಂವಾರಾಖ್ಯ ವಾಕ್ಯ ಪ್ರಯತ್ನ ಸಹಿತ ನಾದಧ್ವನಿ ಜನಿತ ಅತ್ಯುಪಸಂಹೃತ ಕಲ್ಪಹನುಸ್ಥಾನ ತಥಾ ಭೂತೌಷ್ಠಕರಣ ಸಂವೃತ ಪ್ರಯತ್ನೈಕಮಾತ್ರಿಕ ಭೂಮಿ ದೇವತಾಕ ಬ್ರಾಹ್ಮಣ ಜಾತಿ ಸಪ್ತಗುಣ ಸಹಿತ ತರ್ಜನ್ಯಂಗುಲಿ ಮಧ್ಯರೇಖಾ ನ್ಯಾಸ ಯೋಗ್ಯ ಶರೀರಾಯಾಮಶ್ಲಕ್ಷ್ಮೀಕೃತ ಗಣಪಿದ ವಿನಿಸೃತ ಪರುಷಧ್ವನಿಕಾಚಾರುತುಲ್ಯ ಗಾಂಧಾರ ಸ್ವರ ಹೇತುಭೂತ ಮೂರ್ಧಸ್ಥಾನೋತ್ಪನ್ನೋದಾತ್ತ ಸ್ವರ ಗುಣಕ ವಾಯುದೇವತಾಕ ಬ್ರಾಹ್ಮಣ ಜಾತ್ಯಕಾರ ಅಣುಮಾತ್ರಿಕ ವಿರಾಮ ಸಂವೃತ ಕಂಠೋತ್ಥಿತ ಸಂವಾರ ಘೋಷಾಲ್ಪ ಪ್ರಾಣಾಖ್ಯ ವಾಕ್ಯ ಪ್ರಯತ್ನ ವಿಲ್ಪನಾದಧ್ವನಿ ಜನಿತ ವಿವೃತ ನಾಸಿಕೋತ್ತರೋಷ್ಠ ಸ್ಥಾನಾಧರೋಷ್ಠಕರಣ ಸ್ಪೃಷ್ಟ ಪ್ರಯತ್ನಾರ್ಧಮಾತ್ರಿಕ ಪರಾಂಗಭೂತ ಸೂರ್ಯ ದೇವತಾಕ ವೈಶ್ಯ ಜಾತಿಕ ಮಕಾರ
संवृतकण्ठोत्थित संवाराख्य वाक्य प्रयत्न सहित नादध्वनि जनिता अत्युपसंहृत कल्पहनुष्ठान तथा भूतौष्ठकर्ण संवृत प्रयत्नैकमात्रिका चंद्रदेवता वैश्य जाति रजो गुण सहिता नाविकांगुल्यन्त्यरेखा न्यासयोग्य उच्चैष्ट नीचैष्ट धर्मद्वय समाहृति जनित तदाश्रय विजातीय हयहेषातुल्यथैव तस्वर हेतुभूता कर्णमूलस्थानोत्पन्नाल्पतर प्रयत्नदैरोग्यञ्जनस्वरित स्वरगुणका वायुदेवता ब्राह्मण जात्यकार अर्धमात्रिक विराम विवृतकण्ठोत्थित विवाराघोष महाप्राणाख्य वाक्य प्रयत्न विशिष्ट श्वासध्वनि जनिता पादुस्थान विवृत मध्य जिह्वा मध्यकर्ण विवृत प्रयत्नान् वर्धमात्रिक पूर्व पराङ्गभूता वायुदेवता शूद्र जातिक वैकृत शकार प्राकृत शकार संवृत कंठोत्थित संवाराख्य वाक्य प्रयत्न सहित नादध्वनि जनिता तालुस्थानात्युपसंहृत कल्पोष्ठ सहित जिह्वा मध्यकर्ण विवृत प्रयत्नैकमात्रिका अग्निदेवता क्षत्रिय जाति तमो गुण सहित अनिष्ठांगुल्याद्य रेखा न्यासयोग्य प्रयत्न सहित नादध्वनि जनिता अतिव्यस्त कल्पहनुष्ठान तथा भूतौष्ठकर्ण विवृत प्रयत्नैकमात्रिका भूमिदेवता ब्राह्मण जाति सत्त्वगुण सहित तज्जन्यङ्गुलि मध्य रेखा न्यासयोग्य शरीरायामश्लक्ष्मीकृत गलबिल विनिःसृत मृगध्वनिकादातुल्यगान्धार स्वर हेतुभूता मूर्धस्थानोत्पन्नोदात्त स्वरगुणका वायुदेवता ब्राह्मण जात्याकार अनुमात्रिक विराम संवृत कंठोत्थित संवार घोषाल्प प्राणाख्य वाक्य प्रयत्न नादध्वनि जनिता पादुस्थान जिह्वा मध्य पार्श्वभाग कर्णेश स्पृष्ट प्रयत्नार्थमात्रिक पराङ्गभूता वायुदेवता वैश्य जातिक यकार संवृत कंठोत्थित संवाराख्य वाक्य प्रयत्न सहित नादध्वनि जनिता अत्युपसंहृत कल्पहनुष्ठान तथा भूतौष्ठकर्ण संवृत प्रयत्नैकमात्रिका चंद्रदेवता वैश्य जाति रजो गुण सहिता नामिकांगुल्यन्त्य रेखा न्यासयोग्य उच्चैष्ट नीचैष्ट धर्मद्वय समाहृति जनित तदाश्रय विजातीय हयहेषातुल्यथैव तस्वर हेतुभूता कर्णमूलस्थानोत्पन्नाल्पतर प्रयत्न धैर्योऽभ्यञ्जनस्वरित स्वरगुणका वायुदेवता ब्राह्मण जात्यकार द्विमात्रिक विरामाः नमः शिवाय नमः शम्भवे च मयोभवे च नमः शङ्कराय च मयस्कराय च नमः शिवाय च शिवतराय च नमो ब्रह्मणे नमो अस्मभ्यये नमः पृथिव्यै नमः ओषधीभ्यः नमो वाचे नमो वाचस्पतये नमो विष्णवे बृहते करोमि नकार अकार मकार ओकार वकार इकार षकार द्वित्वाभिधान अकार नकार अकार वकार एकाराः नमो विष्णवे वकारोदात्त अकार मकार गण प्रयत्न विक्रम संज्ञकानुदात्त ओकार वकारोदात्त इकार सकार द्वित्वाभिधान अकार नकार अल्पतर प्रयत्न दैरोभ्यञ्जन स्वरित अकार वकार प्रचय एकाराः नमो विष्णवे अर्धमात्रिक नकार एकमात्रिकोदात्त अकार अनुमात्रिक विराम अर्धमात्रिक मकार द्विमात्रिक बधर प्रयत्न विक्रम संज्ञकानुदात्त मात्रिक विराम अर्धमात्रिक मकार
एकमात्रिक उदात्त इकार अन्धमात्रिक विराम अनुमात्रिक शकार द्वित्वा अनुमात्रिकाभिधान ककार अर्धमात्रिक नकार एकमात्रिक अनुदर प्रयत्न दैरो व्यंजन सरित अकार अनुमात्रिक विराम अर्धमात्रिक वकार विमात्रिक प्रचय एकार द्विमात्रिक विराम नमो विष्णवे अर्धमात्रिक परांगभूत नकार एकमात्रिकोदात्ताकार अनुमात्रिक विराम अर्धमात्रिक परांगभूत मकार द्विमात्रिक द्विधर प्रयत्न विक्रम संज्ञक अनुदात्त ओकार अनुमात्रिक विराम अर्धमात्रिक परांगभूत वकार एकमात्रिकोदात्त इकार अर्धमात्रिक विराम अनुमात्रिक पूर्वांगभूत शकार अनुमात्रिक पूर्वांगभूताभिधान नकार अर्धमात्रिक परांगभूत नकार एकमात्रिक उल्पतर प्रयत्न दैरो व्यंजन सरिताकार अनुमात्रिक विराम अर्धमात्रिक परांगभूत वकार विमात्रिक प्रचय एकार द्विमात्रिक विराम नमो विष्णवे संवार घोषाल्प प्राणाख्य वाक्य प्रयत्न सहित नादध्वनि जनिता विवृत नासिकोत्तर दंत मूलाधो भागस्थान जिह्वाग्रगण सृष्ट प्रयत्नार्थमात्रिक परांगभूत सूर्य देवताक वैश्य जातिक नकार संवद कंठोच्चल संवाराख्य वाक्य प्रयत्न सहित नादध्वनि जनिता अत्युपसंहृत कल्पहानुष्ठान तथा भूतोष्ठगण संहृत प्रयत्नैकमात्रिका भूमि देवताक ब्राह्मण जाति सत्वगुण सहित दर्जन्यंगुलि मध्य रेखान्यासयोग्य शरीरायामश्लक्ष्मीकृत गलबिलनिस्तुत वृषध्वनिकाचार तुल्य गान्धार स्वर हेतुभूत मूर्धस्थानोत्पन्नोदात्त स्वर गुणक ब्राह्मण जात्यकार अनुमात्रिक विराम समृत कंठोत्थित संवार घोषाल्प प्राणाख्य वाक्य प्रयत्न सहित जनिता विवृत नासिकोत्तरोष्ठस्थानाधरोष्ठकर्ण स्पृष्ट प्रयत्नार्थमात्रिक परांगभूत सूर्य देवताक वैश्य जातिक मकार समृत कंठोत्थित संवाराख्य वाक्य प्रयत्न सहित नादध्वनि जनिता अतिव्यस्त कल्पहानुसहित दीर्घोन्नतोपसंहृतोत्तरोष्ठस्थान दीर्घोन्नतोपसंहृताधरोष्ठकरण स्फुट प्रयत्न द्विमात्रिका अग्निदेवताक क्षत्रिय जाति तमो गुण सहित कनिष्ठांगुल्याद्य रेखान्यासयोग्य शरीरासेहित गलबिल विनिस्तुत मृदुध्वनिक शिखीर्तुल्य शच्चस्वर हेतुभूत हृदयस्थानोत्पन्न गुणतर प्रयत्न विक्रम संज्ञक दीर्घानुदात्त स्वर गुणक भूमि देवताक ब्राह्मण जात्योकार अनुमात्रिक विराम संवद कंठोत्थित संवार घोषाल्प प्राणाख्य वाक्य प्रयत्न सहित नादध्वनि जनिता उत्तर दंताग्रस्थानाधरोष्ठान्तकरणेश स्पृष्ट प्रयत्नार्थमात्रिक परांगभूत चंद्रदेवताक वैश्य जातिक वकार संवद कंठोत्थित संवाराख्य वाक्य प्रयत्न सहित नादध्वनि जनिता आरुस्थानात्युपसंहृत कल्पोष्ठ सहित जिह्वा मध्यकर्ण विवृत प्रयत्नैकमात्रिका भूमि देवताक ब्राह्मण जाति सत्वगुण सहित तज्जन्यंगुनि मध्य रेखान्यासयोग्य शरीरायामश्लक्ष्मीकृत गलबिल विनिस्तुत पुरुषध्वनिकाचानुतुल्य गान्धार स्वर हेतुभूत मूर्धस्थानोत्पन्नोदात्त स्वर गुणक ब्राह्मण जातिक इकार अनुमात्रिक विराम विवृत कंठोत्थित विवारा घोष महाप्राणाख्य वाक्य प्रयत्न विशिष्ट श्वासध्वनि जनिता मूर्धस्थान विवृत मध्य प्रतिवेष्टित जिह्वाग्रकर्ण विवृत प्रयत्नान्मनुमात्रिक पूर्वांगभूत अग्निदेवताक शूद्र जातिक शकार द्वित्वा विवृत कंठोत्थित विवारा घोषाल्प प्राणाख्य वाक्य प्रयत्न विशिष्ट श्वासध्वनि जनिता मूर्धस्थान प्रतिवेष्टित जिह्वाग्रकर्ण स्पृष्ट प्रयत्नानुमात्रिक पूर्वांगभूत वायुदेवताक ब्राह्मण जात्यभिनिधान ककार
ಸಂವೃತಕಂಠೋದ್ಧಿತ ಸಂಭಾರ ಘೋಷಾಲ್ಪ ಪ್ರಾಣಾಖ್ಯ ವಾಕ್ಯ ಪ್ರಯತ್ನ ಸಹಿತನಾದಧ್ವನಿ ಜನಿತ ವಿವೃತ ನಾಸಿಕ ಮೂರ್ಧಸ್ಥಾನ ಪ್ರತಿವೇಷ್ಟಿತ ಜಿಹ್ವಾಗ್ರಕರಣ ಸ್ಪೃಷ್ಟ ಪ್ರಯತ್ನಾರ್ಧಮಾತ್ರಿಕ ಪರಾಂಗಭೂತ ಸೂರ್ಯ ದೇವತಾಕ ವೈಶ್ಯ ಜಾತಿ ಕಣಕಾರ ಸಂವೃತ ಕಂಠೋದ್ಧಿತ ಸಂಭಾರಾಖ್ಯ ವಾಕ್ಯ ಪ್ರಯತ್ನ ಸಹಿತನಾದಧ್ವನಿ ಜನಿತ ಅತ್ಯುಪಸಂಹೃತ ಕಲ್ಪಾನುಷ್ಠಾನ ತಥಾ ಭೂತೌಷ್ಠಕರಣ ಸಂವೃತ ಪ್ರಯತ್ನೈಕ ಮಾತ್ರಿಕ ಚಂದ್ರದೇವತಾಕ ವೈಶ್ಯ ಜಾತಿ ರಜೋ ಗುಣ ಸಹಿತಾಂಗುಲ್ಯಂತ್ಯ ರೇಖಾನ್ಯಾಸ ಯೋಗ್ಯ ಉಚ್ಚೈಷ್ಟ ನೀಚೈಷ್ಟ ಧರ್ಮದ್ವಯ ಸಮಾಹೃತಿ ಜನಿತ ತದಾಶ್ರಯ ವಿಜಾತೀಯ ಹಯಹೇಷಾತುರ್ಯೈವತ ಸ್ವರ ಹೇತುಭೂತ ಕರ್ಣಮೂಲ ಸ್ಥಾನೋತ್ಪನ್ನಾಲ್ಪತರ ಪ್ರಯತ್ನ ಧೈರ್ಯೋ ವ್ಯಂಜನ ಸ್ವರಿತ ಸ್ವರ ಗುಣಕ ವಾಯುದೇವತಾಕ ಬ್ರಾಹ್ಮಣ ಜಾತ್ಯಕಾರ ಅಣುಮಾತ್ರಿಕ ವಿರಾಮ ಸಂವೃತ ಕಂಠೋದ್ಧಿತ ಸಂಭಾರ ಘೋಷಾಲ್ಪ ಪ್ರಾಣಾಖ್ಯ ವಾಕ್ಯ ಪ್ರಯತ್ನ ಸಹಿತನಾದಧ್ವನಿ ಜನಿತ ಉತ್ತರ ದಂತಾಗ್ರ ಸ್ಥಾನಾಧರೋಷ್ಠಾಂತಕರಣೇಶ ಸೃಷ್ಟ ಪ್ರಯತ್ನಾರ್ಧಮಾತ್ರಿಕ ಪರಾಂಗಭೂತ ಚಂದ್ರದೇವತಾಕ ವೈಶ್ಯ ಜಾತಿಕ ವಕಾರ ಸಂವೃತ ಕಂಠೋದ್ಧಿತ ಸಂಭಾರಾಖ್ಯ ವಾಕ್ಯ ಪ್ರಯತ್ನ ಸಹಿತನಾದಧ್ವನಿ ಜನಿತ ಉಪಸಂಹೃತರ ಹಂಸಹಿತ ತಾನುಷ್ಠಾನಿಕಷ್ಠೌಷ್ಠ ಸಹಿತ ಜಿಹ್ವಾ ಮಧ್ಯಕರಣ ವಿವೃತ ಪ್ರಯತ್ನ ದ್ವಿಮಾತ್ರಿಕ ಸೂರ್ಯದೇವತಾಕ ಶೂದ್ರ ಜಾತಿ ತಮೋ ಗುಣ ಸಹಿತ ಮಧ್ಯಮಾಂಗುಲಿ ಮಧ್ಯ ರೇಖಾನ್ಯಾಸ ಯೋಗ್ಯ ಉಚ್ಚ ಕಲ್ಪ ತದ್ವಿಲಕ್ಷಣ ಕ್ರೌಂಚ ಕ್ವಣನ ತುಲ್ಯ ಮಧ್ಯಮ ಸ್ವರ ಹೇತುಭೂತ ಸರ್ವಾಸ್ಯ ಸ್ಥಾನೋತ್ಪನ್ನ ಪ್ರಜಯ ಸ್ವರ ಗುಣಕ ವಾಯುದೇವತಾಕ ಬ್ರಾಹ್ಮಣ ಜಾತಿಕ ಸಂವ್ಯಂಜನ ಏಕಾರ ದ್ವಿಮಾತ್ರಿಕ ವಿರಾಮಾಹ ನಮೋ ವಿಷ್ಣವೇ ನಮೋ ಬ್ರಹ್ಮಣೇ ನಮೋ ಅಸ್ಪಗ್ನಯೇ ನಮಃ ಪೃಥಿವ್ಯೈ ನಮಃ ಓಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಚಕ್ಷುರ್ಣಶ್ಚಕ್ಷುಶ್ಚಕ್ಷುರ್ಣ ದೇವೋ ದೇವಾನಶ್ಚಕ್ಷುಶ್ಚಕ್ಷುರ್ಣ ದೇವಃ ನೋ ದೇವೋ ದೇವೋ ನೋ ನೋ ದೇವಃ ಸವಿತಾ ಸವಿತಾ ದೇವೋ ನೋ ನೋ ದೇವಃ ಸವಿತಾ ದೇವಃ ಸವಿತಾ ಸವಿತಾ ದೇವೋ ದೇವಃ ಸವಿತಾ ಚಕ್ಷುಶ್ಚಕ್ಷುಸ್ಸವಿತಾ ದೇವೋ ದೇವಃ ಸವಿತಾ ಚಕ್ಷುಃ ಸವಿತಾ ಚಕ್ಷುಶ್ಚಕ್ಷುಸ್ಸವಿತಾ ಸವಿತಾ ಚಕ್ಷುರ್ಣಶ್ಚಕ್ಷುಸ್ಸವಿತಾ ಸವಿತಾ ಚಕ್ಷುರ್ಣಃ ಚಕ್ಷುರ್ಣಶ್ಚಕ್ಷುಶ್ಚಕ್ಷುರ್ಣ ಉತೋತನಶ್ಚಕ್ಷುಶ್ಚಕ್ಷುರ್ಣ ಉತ ನ ಉತೋತನ ನ ಉತ ಪರ್ವತ ಪರ್ವತ ಉತನೋ ನ ಉತ ಪರ್ವತಃ ಉತ ಪರ್ವತ ಪರ್ವತ ಉತೋತ ಪರ್ವತಃ ಪರ್ವತ ಇತಿ ಪರ್ವತಃ ಚಕ್ಷುರ್ಧಾತಾ ಧಾತಾ ಚಕ್ಷುಶ್ಚಕ್ಷುರ್ಧಾತಾ ಧಾತು ಧಾತು ಧಾತಾ ಚಕ್ಷುಶ್ಚಕ್ಷುರ್ಧಾತಾ ಧಾತು ಧಾತಾ ಧಾತು ಧಾತು ಧಾತಾ ಧಾತಾ ಧಾತು ನೋ ನೋ ಧಾತು ಧಾತಾ ಧಾತಾ ಧಾತು ನಃ ಧಾತು ನೋ ನೋ ಧಾತು ಧಾತು ನಃ ಪ್ರಯತೇನಃ ಸವಿತಾ ಪಶ್ಚಾತ್ತಾತ್ ಪಶ್ಚಾತ್ತಾತ್ ಸವಿತಾ ಸವಿತಾ ಪಶ್ಚಾತ್ತಾತ್ ಸವಿತಾ ಸವಿತಾ ಪಶ್ಚಾತ್ತಾತ್ ಸವಿತಾ ಸವಿತಾ ಪಶ್ಚಾತ್ತಾತ್ ಸವಿತಾ ಪಶ್ಚಾತ್ತಾತ್ ಸವಿತಾ ಸವಿತಾ ಪಶ್ಚಾತ್ತಾತ್ ಪಶ್ಚಾತ್ತಾತ್ ಸವಿತಾ ಪುರಸ್ತಾತ್ ಪುರಸ್ತಾತ್ ಸವಿತಾ ಪಶ್ಚಾತ್ತಾತ್ ಅಂತ ಒಂದು ಅಪೂರ್ವವಾದ ಕ್ಷಣ ಕಾರ್ಯಕ್ರಮ. ದೂರದ ಕಾಂಚಿ ಕಾಮಕೋಟಿಯಿಂದ ಬಂದಿರತಕ್ಕಂಥ ಅನುಗ್ರಹಿಸುತ್ತಿರುವಂತಹ ಪೂಜ್ಯ ಶ್ರೀಗಳವರಿಗೆ ಗುರುವಂದನಾ ಕಾರ್ಯಕ್ರಮ. ಎಡನೀರು ಮಠದ ಪೂಜ್ಯರಿಂದ ಸಮಸ್ತ ಭಕ್ತ ಬಂಧುಗಳ ಸಾಕ್ಷಿಯಾಗಿ ಶ್ರೀಗಳವರಿಗೆ ಭಕ್ತಿಯ ಶ್ರದ್ಧೆಯ ಗೌರವದ ಗುರುವಂದನೆ.
ಎಡನೀರು ಮಠಕ್ಕೆ ಪ್ರಥಮ ಬಾರಿಗೆ ಚಿತ್ತೈಸಿರುವ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಸ್ವಾಮಿಗಳವರು ತಮ್ಮ ಅನುಗ್ರಹದ ನುಡಿಯೊಂದಿಗೆ ನಮಗೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಬೇಕು ಅಂತ ಅವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ವರ್ಷಿಷ್ಠಾಂತೆ ವಸರ್ಷಿಗಣೈಃ ಆವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತ ಚಿನ್ಮುದ್ರಮಾನಂದಮೂರ್ತಿಂ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೆ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯ ಸುಖಪ್ರದಂ ಬುಧ ಪಾಮರ ಸೇವ್ಯಂತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಬೇಕಾಯಿತು ಅನೇಕ ಕಾರಣದಿಂದ ಆ ಸಮಯದಲ್ಲಿ ಬರುವುದಕ್ಕೂ ಆಗಿಲ್ಲ. ಇವರದ ದೀಕ್ಷಾ ಕಾರ್ಯಕ್ರಮ ಸಮಯದಲ್ಲಿ ಬೇರೆ ಲೌಕಿಕ ಪರವಾಗಿ ಕೂಡ ಲೋಕದಲ್ಲಿ ಮಹಾಮಾರಿ ಕೊರೋನಾ ಸಮಯದಲ್ಲಿ ಮತ್ತು ಚಾತುರ್ಮಾಸ್ಯ ಪೂರ್ತಿ ನವರಾತ್ರಿ ಆ ಕಾರ್ಯಕ್ರಮಗಳ ಆ ಸಮಯ ಇತ್ತು. ಆ ಸಮಯದಲ್ಲೇ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೋಸ್ಕರವಾಗಿ ಕೂಡ ಬರಬೇಕಂತ ನಮ್ಮ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಮಹಾಸ್ವಾಮಿಗಳು ಹೇಳಿದ್ದಾರೆ. ಆ ಸಮಯದಲ್ಲಿ ನಾವು ವಿಡಿಯೋದಿಂದ ಅಲ್ಲಿಂದು ಮಾತಾಡಿದ್ವಿ. ಬೇರು ಸುಬ್ರಹ್ಮಣ್ಯ ಮಠ ಮತ್ತು ಉಡುಪಿ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ಕೂಡ ಹೇಳಿದರು ಸುಬ್ರಹ್ಮಣ್ಯದಲ್ಲಿ ಅವರು ಹೇಳಿದ್ದಾರೆ. ಅವರು ವಿಡಿಯೋ ಅಲ್ಲಿ ನಾವು ಮಾತಾಡ್ತೀವಿ. ಚೆನ್ನಾಗಿ ಅಲ್ಲಿ ಮಣಿಮಂಟಪದಲ್ಲಿ ಇವರದ ಸನ್ಯಾಸ ದೀಕ್ಷಾಕ್ರಮ ಅಲ್ಲಿ ಆಯಿತು ಕಂಚಿಯಲ್ಲಿ. ಅಲ್ಲೇ ಈ ಸಂವತ್ಸರದ ಚಾತುರ್ಮಾಸ ಕಾರ್ಯಕ್ರಮವನ್ನು ಅಲ್ಲೇ ಮಣಿಮಂಟಪದಲ್ಲೇ ಮಾಡಿದ್ವಿ. ಅದು ಪರಮಾಚಾರ್ಯರ ಶ್ರೀ 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 ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳವರದ ವೈಭವವನ್ನು ಕೀರ್ತಿಯನ್ನು ಗೌರವಿಸ್ತು. ಅದು ಮಣಿಮಂಟಪ ಎಲ್ಲ ಗ್ರೈನೇಟಲ್ಲೇ ಮಾಡಿದ್ವಿ. ಅಲ್ಲಿ ಇಲ್ಲಿ ನಾವು 20 ವರ್ಷ ಮುಂಚೆ ನಾವು ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳವರದ ಸಮಯದಲ್ಲಿ ಇಲ್ಲಿ ಬಂದು ಇಲ್ಲೇ ದೇವರ ಪೂಜೆ ಕೂಡ ಇಲ್ಲಿ ಈ ಮಂಟಪದಲ್ಲಿ ನಾವು ಮಾಡಿದ್ವಿ ಗುರ್ತು ಬರ್ತದೆ. ಅದಕ್ಕೂ ಮುಂಚೆ ನಮ್ಮ ಗುರುಗಳು ಶ್ರೀ 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 ಜಯೇಂದ್ರ ಸರಸ್ವತಿ ಸ್ವಾಮಿಗಳವರು ಇಲ್ಲಿ ಕರ್ನಾಟಕ ಮತ್ತು ಕೇರಳ ಯಾತ್ರಾ ಸಂದರ್ಭ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಡಿಸೆಂಬರು 5ನೇ ತಾರೀಕು ಅಲ್ಲಿಂದು
8ನೇ ತಾರೀಕುವರೆಗೆ ಧರ್ಮಸ್ಥಳದಲ್ಲಿ ಅವರು ಕ್ಯಾಂಪ್ ಮಾಡಿದ್ದಾರೆ. ಆಮೇಲೆ ಧರ್ಮಸ್ಥಳದಿಂದ ಹೆಜ್ಜರೆ, ಬೇಲೂರು, ಮುಟ್ಬಿದ್ರಿ, ಕರ್ಕಾಲ, ಹರಿಯತ್ಕ ಇದೆಲ್ಲ ಹೋಗಿ ಉಡುಪಿ ಹೋಗಿದ್ದಾರೆ. ಅಲ್ಲಿಂದ ಮಂಗಳೂರು ಹೋಗಿದ್ದಾರೆ. 72 ಜನವರಿ 1 ತಾರೀಕಲ್ಲಿ ಇಲ್ಲಿ ಮಧೂರ್ ಗಣಪತಿ ಕ್ಷೇತ್ರ ಇಲ್ಲಿ ಬಂದಿದ್ದಾರೆ. ಅವರು 72 ಜನವರಿ 1 ತಾರೀಕಲ್ಲಿ ಬಂದಿದ್ದಾರೆ. ಇವರು ನವೀಕರಣ ಕೆಲಸ ಅದೆಲ್ಲ ಇವರು ಡಾಕ್ಟರು ಅಧ್ಯಕ್ಷರಾಗಿ ಅಲ್ಲಿ ಮಾಡಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಅವರು 72 ಅಲ್ಲಿ ಜನವರಿ 1 ಅಲ್ಲಿ ಬಂದಿದ್ದಾರೆ. ಆರ್ದ್ರ ನಕ್ಷತ್ರ ಆ ದಿವಸ ಚಂದ್ರಮೌಳೇಶ್ವರ ಸ್ವಾಮಿಯವರಿಗೆ ಏಕಾದಶ ರುದ್ರಾಭಿಷೇಕ ಆಗುತ್ತದೆ. ಅಲ್ಲಿಂದು ಕಾಸರಗೋಡು ಎಡನೀರು ಮಠಕ್ಕೆ 72 ಜನವರಿ 1 ತಾರೀಕು ನಮ್ಮ ಜಯಂತಿ ಸ್ವಾಮಿಗಳವರು ಬಂದಿದ್ದಾರೆ. ಆ ಥರ ಈ ಸಂಬಂಧ 50 ವರ್ಷದ ಅಧಿಕದಿಂದ ಈ ಸತ್ಸಂಬಂಧ ಇದೆ. ಅಲ್ಲಿ ಚೆನ್ನೈ ಹತ್ರ ಒಂದು ಕಾಟುಪಳ್ಳಿ ವರ್ಷ 2011 ಅಲ್ಲಿ ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳವರದ ಪೀಠಾರೋಹಣ ಸುವರ್ಣ ಮಹೋತ್ಸವಕ್ಕೋಸ್ಕರವಾಗಿ ನಮ್ಮ ಗುರುಗಳು ಜಯ ಸರಸ್ವತಿ ಸ್ವಾಮಿಗಳು ಇಲ್ಲಿ ಉಪಸ್ಥಿತರಾಗಿ ಸಾನ್ನಿಧ್ಯ ವಹಿಸಿದ್ದಾರೆ. ಆ ಥರ ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳವರು ಚೆನ್ನೈ ಸಮೀಪ ಒಂದು ದ್ವೀಪ ಇದೆ, ಕಾಟುಪಳ್ಳಿ ಅಂತ ಒಂದು ಐಲ್ಯಾಂಡ್ ಇದೆ. ಅಲ್ಲಿ ನಮ್ಮ ಗುರುಗಳು ಇಬ್ಬರು ಅಲ್ಲಿ ಚಾತುರ್ಮಾಸ ಮಾಡಿದ್ದಾರೆ. ಸ್ವಲ್ಪ ಕಾಲ ಅಲ್ಲಿ ನಿವಾಸ ಮಾಡಿದರು. ಆ ಸಮಯದಲ್ಲಿ 1957 ಇದು ಅದು ಆ ಸಮಯದಲ್ಲಿ. ಆಮೇಲೆ ಆ ಸಮಯದಲ್ಲಿ ಇವರು ಭೇಟಿ ಮಾಡಿ ಅಲ್ಲಿ ಅವರು ಕನ್ನಡ ಭಾಷೆಯಲ್ಲಿ ಅವರು ಪರಮಾಚಾರ್ಯರು ಇವರ ಹತ್ರ ಮಾತಾಡಿದ್ದಾರೆ. ಏನು ನ್ಯಾಯ ಪ್ರಪಂಚದಲ್ಲಿ ಸಂವಿಧಾನ ಇದೆ, ಬೇರೆ ಬೇರೆ ಷರತ್ತುಗಳಿದೆ. ಇಲ್ಲ, ಯಾರು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಒಂದು ಕೇಸು ಅದು ಮನಸ್ಸಲ್ಲಿ ಧಾರಣೆಯಲ್ಲಿ ಇರ್ತದೆ. ಅದೇ ಕೇಶವಾನಂದ ಭಾರತಿ ಸ್ವಾಮಿ ಕೇಸ್ ಅಂತ. ಅದು ನಮ್ಮ ಕಡೆ ಅವರು ಹೇಳಿದರು, ಪರಮಾಚಾರ್ಯರು ಸುರೂರ್ ಮಠ್ ಕೇಸು, ಕೇಶವಾನಂದ ಭಾರತಿ ಸ್ವಾಮಿ ಕೇಸು ಇದೆಲ್ಲ ಹೇಳ್ತಾ ಇದ್ದರು. ಆ ಸಮಯದಲ್ಲಿ ನಾವು ಇವರನ್ನು ನೋಡಿಲ್ಲ. ಅವರು ನಮಗೆ ಹೇಳ್ತಾರೆ, ಇದು ಕೇಸು, ಹಿಂದೂ ವಿಸಾ ಹಕ್ಕು, ರೈಟ್ಸು, ಇದು ಪ್ರೊಸೀಜರ್ಸು ಇದೆಲ್ಲ ಹೇಳ್ತಾರೆ. ಯಾರದು ಕೇಶವಾನಂದ ಭಾರತಿ ಸ್ವಾಮಿಗಳು, ಅವರು ನಮ್ಮ ದೊಡ್ಡ ಗುರುಗಳು ಹೇಳ್ತಾರೆ. ಯಾರು ಎಲ್ಲಿದ್ದಾರೆ ಅವರು ಪರಿಚಯ ಇಲ್ಲ. ಇವರು ಅನೇಕ ಸಾರಿ ಅವರು ಹೇಳ್ತಾರೆ ಇದೆಲ್ಲ ಅಂತ. ಆಮೇಲೆ ಇವರ ಪರಿಚಯ, ಕೇಶವಾನಂದ ಭಾರತಿ ಸ್ವಾಮಿಗಳ ಪರಿಚಯ ಆಯಿತು. ಆಮೇಲೆ ಅವರು ಪರಮಾಚಾರ್ಯದ ಮನಸ್ಸಲ್ಲಿ ಇರುವವರು ಇದು ಕೇಶವಾನಂದ ಭಾರತಿ ಸ್ವಾಮಿಗಳವರು. ಆ ಥರ ನಮ್ಮ ಏನೋ ಒಂದು ಕ್ಷೇತ್ರದಲ್ಲಿ ಏನೋ ಭೂಮಿ ಸಮಸ್ಯೆ, ಯಾರಿಗೆ ಇದು ಅಧಿಕಾರ, ಅದು ವಿಷಯವೇನು. ಈ ಭಾರತ ದೇಶದಲ್ಲಿ ಒಂದು ಮುಖ್ಯ ವಿಷಯವನ್ನು ನಿರ್ಧಾರ ಮಾಡೋಕ್ಕೋಸ್ಕರವಾಗಿ ಇಲ್ಲಿ 6 ಜಡ್ಜು, ಅಲ್ಲಿ 6 ಜಡ್ಜು ಮತ್ತು ಒಬ್ಬರು ಈ ಥರ ಕೂತ್ಕೊಂಡು ಈ ವಿಷಯವನ್ನು 50 ದಿವಸ 60 ದಿವಸ ಇದೆಲ್ಲ ಒಬ್ಬರೇ ಪ್ರಸಿದ್ಧ ಅಡ್ವೊಕೇಟ್ ಅವರು ನಮ್ಮ ನಾನಿ ಪಾಲ್ಕಿವಾಲ 60 ದಿವಸ ಇದೆಲ್ಲ ಮಾಡಿ 68 ದಿವಸ ಆರ್ಗ್ಯೂ ಮಾಡಿ ಅವರು ಆಮೇಲೆ ಅವರನ್ನು ನೋಡಿದ್ವಿ ನಾವು. ನಾನಿ ಪಾಲ್ಕಿವಾಲ ಪರಮಾಚಾರ್ಯ ಸನ್ನಿಧಿ ಅಲ್ಲಿ ಬಂದಿದ್ದಾರೆ.
ಅವರು ಪೆಂಟೆಲ್ಲ ಇಟ್ಕೊಂಡು, ಆಮೇಲೆ ಅವರು ಗುರುಗಳ ಜೊತೆ ಬರ್ತಾರೆ ಅಂತ ಕಾರಣದಿಂದ ಒಂದು ಟವಲ್ ಅಲ್ಲಿ ಆ ಥರ ಮಾಡಿಕೊಂಡು ಅಲ್ಲಿ ಅವರು ಬಂದಿದ್ದಾರೆ. ನಮ್ಮ ಶಂಕರ ನೇತ್ರಾಲಯಕ್ಕೋಸ್ಕರವಾಗಿ 2 ಕೋಟಿ ರೂಪೀಸ್ ಅವರು ಕೊಟ್ಟಿದ್ದಾರೆ. ಅವರನ್ನು ಗೌರವ ಮಾಡಿದ್ದಾರೆ ನಮ್ಮ ಪರಮಾಚಾರ್ಯರು. ವೇದ ಪಾಠ ನಿಧಿ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ, ವೃದ್ಧ ವೇದ ಪಂಡಿತರಿಗೋಸ್ಕರವಾಗಿ ಸನ್ಮಾನ ಕೊಡುವುದಕ್ಕೆ. ಅದಕ್ಕೆ ನಾನಿ ಪಾಲ್ಕೆ ಅವರನ್ನು ಟ್ರಸ್ಟಿಯಾಗಿ ನಮ್ಮ ಪರಮಾಚಾರ್ಯರು ಗೌರವಿಸಿದ್ದಾರೆ. ಅದಕ್ಕೆಲ್ಲ ಇದು ಕೇಶವಾನಂದ ಭಾರತಿ ಈ ಕೇಸ್ನಲ್ಲಿ ಅವರು 60 ದಿವಸ ಅದೆಲ್ಲ ಆರ್ಗ್ಯೂ ಎಲ್ಲ ಮಾಡೋದೆಲ್ಲ ಮನಸ್ಸು ಇಟ್ಕೊಂಡು ಆ ಥರ ಅವರಿಗೆ ಗೌರವ ಕೊಟ್ಟಿದ್ದರು. ಆಮೇಲೆ ಪ್ರಸ್ತುತ ಆ ಟ್ರಸ್ಟಿಗೆ ಇವರು ಸೀನಿಯರ್ ಪರಾಶರನ್ ಅವರು ಟ್ರಸ್ಟಿಯಾಗಿ ಮಾಡ್ತಾರೆ. ಆ ಥರ ಇದು ಈ ವಿಷಯ ಅಧಿಕಾರ ಅಂದರೆ ಇದು ಧರ್ಮ ಮತ್ತು ರಾಜ್ಯ. ತಾವು ವೆಸ್ಟರ್ನ್ ಹಿಸ್ಟ್ರಿಯಲ್ಲಿ ನೋಡ್ರಿ, ಚರ್ಚ್ ವರ್ಸಸ್ ಪ್ಯಾಲೇಸ್, ಆ ಥರ ಐರೋಪಾ ದೇಶದಲ್ಲಿ ಒಂದು ಸಂಘರ್ಷ ಅದಲ್ಲ. ಆ ಥರ ಈ ವಿಷಯದಲ್ಲಿ ಆ ಕೇಸು ಮುಗಿಸ್ತು 50 ವರ್ಷ ಆಯಿತು. ಅದಕ್ಕೋಸ್ಕರವಾಗಿ ಕೂಡ ವಿಶೇಷ ಕಾರ್ಯಕ್ರಮಗಳೆಲ್ಲ ಮಾಡಬೇಕಂತ ನಾವು ಚರ್ಚೆ ಮಾಡಿದ್ದೀವಿ. ಅದೊಂದು ಪ್ರಯತ್ನ ಮಾಡಿ ಅದು ಆ ಥರ ಮಾಡ್ತೀವಿ. ಅದು ಬೆಂಗಳೂರಲ್ಲಿ ಅದೆಲ್ಲ ಶುರು ಆಯಿತು. ಮೇಲೆ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಪಬ್ಲಿಸಿಟಿ ಎಲ್ಲ ಕೊಟ್ಟು ನಾವು ದೊಡ್ಡ ಲಾಯರು ಅವರೆಲ್ಲ ಕರೆದು, ಜಡ್ಜಸ್ ಎಲ್ಲ ಕರೆದು ಆಮೇಲೆ ಪ್ಲ್ಯಾನ್ ಮಾಡ್ತೀವಿ ಆ ಥರ ಮಾಡೋದಕ್ಕೆ. ಇದು ಮುಖ್ಯ ವಿಷಯ. ನಮ್ಮ ದೇಶದಲ್ಲಿ ಸ್ವತಂತ್ರತಾ ಇಂಡಿಪೆಂಡೆನ್ಸ್ಗೋಸ್ಕರವಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಆಮೇಲೆ ಇಂಡಿಪೆಂಡೆನ್ಸು ದೇಶಕ್ಕೆ ಸಿಕ್ಕಿತ್ತು, ನಮ್ಮ ಧರ್ಮಕ್ಕೆ ಇಂಡಿಪೆಂಡೆನ್ಸು ಸಿಕ್ಕಿಲ್ಲ. ಅದು ಬಾಕಿ ಇದೆ. ಅದು ಪೂರ್ಣವಾಗಿ ಸಿಕ್ಕಿತ್ತು ಅಂತ ಹೇಳುವುದಕ್ಕೆಲ್ಲ ಸಿಕ್ಕಿದ್ದೆ, ಒಂದು ಸ್ವಲ್ಪ ಬಾಕಿ ಇದೆ. ಆ ಥರ ಆ ವಿಷಯದಲ್ಲಿ ಒಂದು ಅವೇರ್ನೆಸ್ ಈ 2ನೇದು ಧರ್ಮ ಜಾಗೃತಿಗೋಸ್ಕರವಾಗಿ ಒಂದು ಮಹಾಪ್ರಯತ್ನ ಅದು ಆಯಿತು. ಆ ಕಾರಣದಿಂದ ಒಂದು ಅವೇರ್ನೆಸ್ಸು ಬಂದಿದೆ, ದೊಡ್ಡ ವಿಷಯ. ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳವರು ಎಲ್ಲರ ಕಡೆ ಸತ್ಸಂಬಂಧ ಇಟ್ಕೊಂಡು, ಅವರು ಸಹಜ ಸ್ವಭಾವ ಇಟ್ಕೊಂಡು ಎಲ್ಲರಿಗೆ ಕೂಡ ಭಕ್ತಿ ಪ್ರಚಾರವನ್ನು ಮಾಡಿ, ಬಡವರು, ಈ ಗ್ರಾಮೀಣ ಕ್ಷೇತ್ರದಲ್ಲಿ ಇರುವವರು ಮತ್ತು ನಮ್ಮ ಚೆನ್ನೈ ಅಲ್ಲಿ ಕೂಡ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ, ಮ್ಯೂಸಿಕ್ ಅಕಾಡೆಮಿ ಆ ಥರ ದೊಡ್ಡ ಪ್ರಖ್ಯಾತ ಸಂಸ್ಥೆಗಳಲ್ಲಿ ಕೂಡ ಅವರದ ಭಕ್ತಿ ಕಾರ್ಯಕ್ರಮವನ್ನು, ಸಂಗೀತ ಮತ್ತು ಇಲ್ಲಿ ನಾವೇ ನೋಡಿದ್ದೇವೆ, ಇದು ಯಕ್ಷಗಾನ ಇದೆಲ್ಲ ಕಲಾ ರಸಿಕರು, ಕಲಾ ನೈಪುಣ್ಯ ಮತ್ತು ಕಲಾ ರಾಸಿಕ್ಯ ಅವರು ಸ್ವಭಾವದಲ್ಲಿ ನಾವು ನೋಡಿದ್ವಿ. ಮಂದಹಾಸ, ಉತ್ಸಾಹ, ಓಪನ್ ಸ್ಪೀಕಿಂಗು, ಆ ಥರ ಅವರದ ಸ್ವಭಾವ ಎಲ್ಲ. ಅವರು ಒಂದು ಸಂಸ್ಥೆಗೆ ಅಧಿಪತಿಯಾಗಿ ಇದ್ದುಕೊಂಡು ಪ್ರಜರ ಮಧ್ಯದಲ್ಲಿ ಸಂಚಾರ ಮತ್ತು ವಿಚಾರ ಎಲ್ಲ ಚೆನ್ನಾಗಿ ಭಕ್ತಿ ಪ್ರಚಾರ ಮಾಡಿ, ಸಂಗೀತ ಪ್ರಚಾರ ಮಾಡಿ ಪ್ರೋತ್ಸಾಹ ಮಾಡಿದ್ದಾರೆ. ಇಲ್ಲಿ ಅವರದ ಮುಂಚೆ ಗುರುಗಳು ಸ್ಕೂಲ್ ಶುರು ಮಾಡಿದ್ದಾರೆ. ಕೇಶವಾನಂದ ಭಾರತಿ ಸ್ವಾಮಿಗಳವರು ಇಲ್ಲಿ ಇನ್ನೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅವ್ರದ್ದು ಶುರು ಮಾಡಿದ್ದಾರೆ. ಈ ಥರ ಈ ಪ್ರಜೆಗೆ ಏನು ಲೌಕಿಕ ಅವಶ್ಯಕತೆ ಇದು ಅದು ಕೂಡ ಅವರು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಗ್ರಾಮೀಣಾಭಿವೃದ್ಧಿಗೋಸ್ಕರವಾಗಿ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಶಂಕರಾಚಾರ್ಯದ ಭೂಮಿ ಇದು ಕೇರಳ. ಇಲ್ಲಿ ದೇಶ ವಿಕಾಸಕ್ಕೋಸ್ಕರವಾಗಿ ಭವನ ನಿರ್ಮಾಣ ಅದೆಲ್ಲ ಇರಬೇಕು, ಉದ್ಯೋಗ ಎಲ್ಲ ಇರಬೇಕು, ಧರ್ಮ ಮುಖ್ಯವಾಗಿ ಇರಬೇಕು. ಅದಕ್ಕೋಸ್ಕರವಾಗಿ ಅವರದ ಶಂಕರಾಚಾರ್ಯದ ಸಂಚಾರ, ವಿಚಾರ, ಪ್ರಚಾರ, ಆಚಾರ
ಈ 4 ಕೂಡ ನಾವು ಅನುಷ್ಠಾನ ಮಾಡಬೇಕು. ಮೊದಲನೆಯದು ಆಚಾರ, ವೇದ, ಶಾಸ್ತ್ರ, ಪುರಾಣ ಮತ್ತು ಸಂಧ್ಯಾ ವಂದನೆ, ಪ್ರಾರ್ಥನೆ, ದೀಪ ಪ್ರಜ್ವಲನ, ಈ ಥರ ನಮ್ಮ ಆಚಾರಗಳೇನುಂಟೋ, ತೋರಣ, ಇದು ಸಂಗೀತ, ಸ್ವಾಗತ ಕೊಡುವುದು, ಈ ಥರ ನಮ್ಮ ಕಲ್ಚರ್ ಏನು ಉಂಟೋ ಅದು ಆಚಾರದಲ್ಲಿ ಇರಬೇಕು. ಸ್ನಾನ, ಅನುಷ್ಠಾನ ಇದೆಲ್ಲ ಆಚಾರ. ವಿಚಾರ ಅಂದರೆ ಇವರು ಪ್ರಾರ್ಥನಾ ಪದ್ಯದಲ್ಲಿ ಇವರು ನಮ್ಮ ವೇದ ಪಂಡಿತರು ಹೇಳಿದ್ದಾರೆ, ನಮ ಶಿವಾಯ, ನಮೋ ವಿಷ್ಣವೇ. ಅದು ನಾವಿಲ್ಲಿ ಹೇಳಿ ಈ ಥರ ಶಿವ ಕೇಶವರದ ಮಂತ್ರವನ್ನು ಇಲ್ಲಿ ಹೇಳಿ ಅಂತ ನಾವು ಹೇಳಿದ್ವಿ. ಶೈವ, ವೈಷ್ಣವ ಎಲ್ಲರೂ ಇದ್ದಾರೆ, ಎಲ್ಲರೂ ಆಸ್ತಿಕರೇ. ಅದ್ವೈತ ಭಾವ ಕೂಡ ನಮ್ಮ ಮನಸ್ಸಲ್ಲಿ ಇರಬೇಕು. ಅವರವರದ ವ್ಯಕ್ತಿತ್ವ, ಐಡೆಂಟಿಟಿ ಇಟ್ಕೊಂಡು ದೇಶಕ್ಕೋಸ್ಕರವಾಗಿ, ಧರ್ಮಕ್ಕೋಸ್ಕರವಾಗಿ ನಾವು ಐಕಮತ್ಯ ಮತ್ತು ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಹೇಳ್ತಾರೆ. ಈ ಥರ ನಾವು ವಿಸ್ತಾರ ಅವಗಾಹನೆ ನಮ್ಮ ಮಧ್ಯದಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ಭಾಗವತ ಸಂಪ್ರದಾಯದಲ್ಲಿ ಆ ಥರ ತಾವು ಶಿವಕೇಶವರದ ಉಪಾಸನೆ ಮಾಡ್ತೀರೋ ಆ ಥರ ನಮ್ಮ ವಿಚಾರಗಳು ಇರಬೇಕು. ದೇಶದಲ್ಲಿ ಆಸ್ತಿಕ್ಯ ಮತ್ತು ಬೇರೆ ಬೇರೆ ಭಾಷೆಗಳಿದೆ, ತುಳು, ಮಲಯಾಳಂ, ಕನ್ನಡ, ಈ ಥರ ಭಾಷೆಗಳಿದೆ. ನಾವೆಲ್ಲರೂ ಆಸ್ತಿಕರು, ಭಗವಂತನು ನಾವು ವಿಶ್ವಾಸ ಇಟ್ಕೊಳ್ತೀವಿ ಅಂತ ಒಂದು ಆಸ್ತಿಕ್ಯ ಭಾವ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಅವರವರದ ಉಪಾಸನ ಮಾರ್ಗ ಅದದು ಇದೆ. ಮುಖ್ಯವಾಗಿ ಈ ದೇಶ ಸನಾತನ ಧರ್ಮದ ಸೇರಿನ ದೇಶ, ಅದು ಪ್ರಧಾನವಾಗಿ ಇರಬೇಕು. ಎಲ್ಲರಿಗೂ ಇಲ್ಲಿ ನಿವಾಸ ಮಾಡುವುದಕ್ಕೆ, ವ್ಯಾಪಾರ ಮತ್ತು ಉದ್ಯೋಗ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರವರ ವಿಶ್ವಾಸವನ್ನು ಕೂಡ ಯಾವ ಥರ ಆಚರಣೆ ಮಾಡಬೇಕು ಆ ಥರ ಅವಕಾಶ ಕೂಡ ಇದೆ. ಮತ್ತು ಅದಕ್ಕೋಸ್ಕರವಾಗಿ ನಾವೇ ಈ ದೇಶದ ಪ್ರತಿನಿಧಿ ಆ ಥರ ಭಾವ ಇಟ್ಕೊಳ್ಳಬಾರದು. ಇಲ್ಲಿ ನಮ್ಮ ದೇಶದಲ್ಲಿ ಪುರಾತನ ಸಂಸ್ಕೃತಿ ಏನು ಉಂಟೋ, ಪ್ರಾಚೀನ ಪವಿತ್ರ ಸನಾತನ ಧರ್ಮ ಏನು ಉಂಟೋ ಅದು ಮುಖ್ಯ ಸ್ಥಾನ ವಹಿಸಿ, ಅದು ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಅದು ಕಾರಣ ಸನಾತನ ಧರ್ಮ. ಬೇರೆ ಒಂದು ದೇಶ ಇದೆ, ಅಲ್ಲಿ ಕೂಡ ಎಲ್ಲರೂ ಇರ್ತಾರೆ. ಈ ಥರ ಎಲ್ಲರಿಗೂ ಪ್ರಾಮುಖ್ಯತೆ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ಇನ್ಕ್ಲೂಸಿವ್ ಗ್ರೋತ್, ಅದಕ್ಕೆ ಕಾರಣ ಸನಾತನ ಧರ್ಮ. ಅದಕ್ಕೋಸ್ಕರವಾಗಿ ಮೂಲ ಧರ್ಮಕ್ಕೆ ವಿಘ್ನ ಇರಬಾರದು, ಅದಕ್ಕೆ ಹಾನಿ ಇರಬಾರದು, ಅದಕ್ಕೆ ಗೌರವ ಇರಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಸನಾತನ ಧರ್ಮವನ್ನು ನಾವು ಪ್ರಚಾರ ಮಾಡಬೇಕು. ಅದಕ್ಕೂ ಸಂಸ್ಕೃತ ಭಾಷಾ, ವೇದ ಪಾಠಶಾಲೆಗಳು ಮತ್ತು ಮಂತ್ರವಿದ್ಯಾ, ಜ್ಯೋತಿರ್ವಿದ್ಯಾ, ಈ ಥರ ನಮ್ಮ ಭಾರತೀಯ ವಿಜ್ಞಾನ ಏನು ಉಂಟು ಅದನ್ನು ನಾವು ಪ್ರಚಾರ ಮಾಡಬೇಕು. ಆಚಾರ, ವಿಚಾರ, ಸಂಚಾರ. ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡುವುದು ಒಂದು, ಮತ್ತು ಅದೇ ನಾವು ಆಲೋಚನೆ ಮಾಡಿದ್ವಿ. ಆ ಸಮಯದಲ್ಲಿ ಕೂಡ ಅವರು ಕೇಶವಾನಂದ ಭಾರತೀ ಸ್ವಾಮಿಗಳು ಬಾಂಬೆ ಎಲ್ಲ ಹೋಗಿ ಚಾತುರ್ಮಾಸ್ಯ ಎಲ್ಲ ಮಾಡಿದ್ದಾರೆ. ಇವರು ಸಚ್ಚಿದಾನಂದ ಭಾರತೀ ಸ್ವಾಮಿಗಳವರು ಸ್ವಲ್ಪ ಕಾಲದಲ್ಲೇ ಈ ಥರ ಭವ್ಯ ಭವನ ಎಲ್ಲ ನಿರ್ಮಾಣ ಮಾಡಿ ವೇಗವಾಗಿ ಅವರದ ಮನೋವಾಂಛೆ ಇದು ಇತ್ತು. ಕೇಶವಾನಂದ ಭಾರತೀ ಸ್ವಾಮಿಗಳವರದ ಮನೋವಾಂಛೆ ಅದನ್ನೆಲ್ಲ ಪೂರ್ತಿ ಮಾಡ್ತಾರೆ. ನಿಮ್ಮ ಸಹಯೋಗ ಸಹಕಾರದಿಂದ ಇದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಥರ ಸಂಚಾರಕ್ಕೆ ಕೂಡ ಒಂದು ಅವಶ್ಯಕತೆ ಇದೆ. ಈ ಸಮಯದಲ್ಲಿ ಬೇರೆ ಬೇರೆ ಕಡೆ ಅವರು ಧರ್ಮ ಪ್ರಚಾರ ಮಾಡ್ತಾರೆ. ಹೈದರಾಬಾದಲ್ಲಿ ಕೂಡ ಒಂದು ಕಾರ್ಯಕ್ರಮ, ದೀಪೋತ್ಸವ ಕಾರ್ಯಕ್ರಮಕ್ಕೋಸ್ಕರವಾಗಿ ಇವರು ಕೇಶವಾನಂದ ಭಾರತೀ ಸ್ವಾಮಿಗಳವರು ಅಲ್ಲಿ ಹೋಗ್ತಾರೆ. ಈ ಥರ ಧರ್ಮ ಪ್ರಚಾರ ಮಾಡುವುದಕ್ಕೋಸ್ಕರವಾಗಿ ಸಂಚಾರ ಮಾಡುವುದು ಕೂಡ ಒಂದು ಆಶ್ರಮಕ್ಕೆ, ಪೀಠಕ್ಕೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು. ಶಂಕರಾಚಾರ್ಯರು ಇಲ್ಲಿಂದ ಕೇರಳದಿಂದ, ಕಾಲಟಿಯಿಂದ ಇಲ್ಲಿ ಇದು ಮಧ್ಯಪ್ರದೇಶ ಹೋಗಿ ಓಂಕಾರೇಶ್ವರ್, ಅಲ್ಲಿಂದ ಕಾಶಿ ಹೋಗಿ
ಅಲ್ಲಿಂದ ಇಡೀ ಭಾರತ ದೇಶದಲ್ಲಿ ಪಾದಯಾತ್ರೆ ಮಾಡಿ ಈ ಥರ ಸಂಚಾರ ಮಾಡಿದ್ದಾರೆ. ಅದೇ 2000 ಅನಂತರ ಕೂಡ ವರ್ಷ ಅನಂತರ ಕೂಡ ಅಲ್ಲಿ ನಾವು ಹೋಗ್ತೀವಿ. ಬದ್ರಿನಾಥ್, ಕಾಠ್ಮಂಡು, ಕಾಮಾಖ್ಯ, ಕಾಶಿ ಎಲ್ಲ ಹೋಗುವಾಗ ಹೇಳ್ತಾರೆ ಶಂಕರಾಚಾರ್ಯರು ಇಲ್ಲಿ ಬಂದಿದ್ದಾರೆ, ಈ ಥರ ಪೂಜಾ ಮಾಡಬೇಕಂತ ಹೇಳಿದ್ದಾರೆ. ನಾವು ಈ ಥರ ಮಾಡ್ತೀವಿ. ಅಲ್ಲಿ ಒಬ್ಬರು ಬದ್ರಿನಾಥಲ್ಲಿ ಕೇರಳ ದೇಶದವರೇ ರಾವಲ್ ಅಂತ ಒಬ್ಬರು ಪೂಜಾ ನಂಬೂದಿರಿ ತಿರುಮೇನಿ ಅವರು ಪೂಜೆ ಮಾಡ್ತಾರೆ. ಇದೆಲ್ಲ ಶಂಕರಾಚಾರ್ಯ ಕಾರಣದಿಂದ ನಮ್ಮ ದೇಶದ ಐಕಮತ್ಯ, ನ್ಯಾಷನಲ್ ಇಂಟಗ್ರೇಷನ್, ಅದಕ್ಕೂ ಮುಖ್ಯ ಕಾರಣ ಕೇರಳ ದೇಶದಿಂದ ಧರ್ಮ ಪ್ರಚಾರ. ಆ ಥರ ನಮ್ಮ ದೇಶದಲ್ಲಿ 4 ಇರಬೇಕು. ಮನೆಯಲ್ಲಿ ಆಚಾರಗಳು ಇರಬೇಕು. ಸಂಧ್ಯಾ ವಂದನೆ ಮತ್ತು ಏನೇನು ನಿಯಮ ಉಂಟೋ ಅದೆಲ್ಲ ಮಾಡುವುದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಆಚಾರಹೀನಂ ನ ಪುನಂತಿ ವೇದಾಹ. ಇವರು ವೇದ ಎಲ್ಲ ಹೇಳಿದ್ದಾರೆ. ಆ ವೇದ ಮಂತ್ರದ ಫಲ ಆಚಾರ ಸಹಿತರಾಗಿ ಇವರು ಮಂತ್ರಾನುಷ್ಠಾನ ಮಾಡುವಾಗ ಎಲ್ಲರಿಗೂ ಸಿಗ್ತದೆ. ಇದು ಕೇವಲ ಎಜುಕೇಷನ್ ಮಾತ್ರ ಅಲ್ಲ, ಏನೋ ಒಂದು ಕಂಠಸ್ಥ ಮಾಡ್ತಾರೆ, ಏನೋ ಹೇಳ್ತಾರೆ ಅಂತ ಇಲ್ಲ. ಇದು ಅಷ್ಟಮಿಯಲ್ಲಿ ಅಧ್ಯಯನ ಮಾಡಬಾರದು, ಪ್ರಥಮೆಯಲ್ಲಿ ಅಧ್ಯಯನ ಮಾಡಬಾರದು, ಈ ಥರ ಅಧ್ಯಯನ ಅನಧ್ಯಯನ ನಿಯಮಗಳೆಲ್ಲ ಇದೆ. ಪ್ರಾತಃ ಕಾಲದಲ್ಲಿ ಮಾಡಬೇಕು, ಈ ಸಮಯದಲ್ಲಿ ಭೋಜನ ಪೂರ್ವ ಇದು ಮಾಡಬೇಕು, ಈ ಥರ ಏನು ನಿಯಮಗಳುಂಟೋ ಆ ನಿಯಮವನ್ನು ನಾವು ಅನುಷ್ಠಾನ ಮಾಡಿ ಮಂತ್ರಗ್ರಹಣ ಮಾಡಿ ಅದು ಧಾರಣ ಮಾಡಿ ಪುಸ್ತಕಾಪೇಕ್ಷ ನಮಗಿರಬಾರ್ದು. ಆ ಥರ ಕಂಠಸ್ಥ ಮಾಡಿ ಈ ಥರ ಹೇಳೋದು. ಆ ಥರ ಆಚಾರ ಅದು ಮುಖ್ಯ. ಅವರು ಹೆಣ್ಮಕ್ಕಳಿಗೂ ಕೆಲವು ಆಚಾರಗಳಿದೆ, ಪುರುಷರಿಗೆ ಆಚಾರಗಳಿದೆ. ಶುದ್ಧಿ ಅಂತ ಹೇಳ್ತಾರೆ. ಈ ಥರ ಗೋಮಯದಿಂದ ಶುದ್ಧಿ ಮಾಡುವುದು, ನಮ್ಮ ಸ್ನಾನ ಮಾಡುವುದು, ಶ್ರವಣ ಮುದಕೋಪಸ್ಪರಿಸಿ, ಈ ಥರ ಇವರು ಸ್ನಾನ ಎಲ್ಲ ಬೆಳಗ್ಗೆ ಮಾಡುವುದು, ಈ ಥರ ಆಚಾರ ಇರಬೇಕು. ಆಚಾರದಲ್ಲಿ ಈ ಕೇರಳ ದೇಶದಲ್ಲಿ ಭಾಳ ಆಚಾರಗಳಿದೆ. ಮಾತಾಡುವುದಿಲ್ಲ, ಮೌನ ಆಚಾರ, ಒಂದೇ ಕಡೆ ಕೂತ್ಕೊಳ್ತಾರೆ, ಬೆಳಗ್ಗೆ ಬರುವುದಿಲ್ಲ, ಈ ಥರ ಅನೇಕ ಆಚಾರಗಳು ಪರಶುರಾಮ ಕ್ಷೇತ್ರ ಈ ಕೇರಳದ ದೇಶದಲ್ಲಿ ಇದೆ. ನಮ್ಮ ದೇಶದಲ್ಲಿ ಅದು ಇರಬೇಕು, ಅದೇ ಮುಖ್ಯ. ಚಿತ್ತಶುದ್ಧಿಗೋಸ್ಕರವಾಗಿ ಆಚಾರವೇ ಮುಖ್ಯ. ಚಿತ್ತಶುದ್ಧಿ, ಪಾತ್ರಶುದ್ಧಿ, ಅನ್ನಶುದ್ಧಿ ಆ ಥರ ಹೇಳ್ತಾರೆ. ಅನ್ನಶುದ್ಧಿ ನೈ ಅದು ಮೇಲೆ ಆಯುರ್ವೇ ಕೃತಂ ಅದೆಲ್ಲ ನಾವು ಶುದ್ಧಿ ಮಾಡ್ತೀವಿ. ಪಾತ್ರಶುದ್ಧಿ, ಪಾತ್ರ ಏನು ಉಂಟೋ ಅದನ್ನು ಇದು ಶುದ್ಧಿ ಮಾಡ್ತೀವಿ. ಚಿತ್ತಶುದ್ಧಿ, ಆಮೇಲೆ ಮನಸ್ಸು ಶುದ್ಧವಾಗಿ ಇರಬೇಕು, ನಿಷ್ಕಲ್ಮಶ ನಿಷ್ಕಪಟ. ಇದು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ. ನಿಷ್ಕ್ರೋಧ ಕ್ರೋಧ ಸಮನಿ, ನಿರ್ಲೋಭ ಲೋಭನಾಶಿನಿ, ನಿಸ್ಸಂಶಯ ಸಂಶಯಘ್ನಿ, ನಿರ್ಭವ ಭವನಾಶಿನಿ. ಆ ಥರ ಕೋಪತಾಪ ಎಲ್ಲ ಬಿಟ್ಟು ಶಾಂತರಾಗಿ ಪರಮಶಾಂತರಾಗಿ ಇರಬೇಕು. ಅದು ಲಕ್ಷ್ಯ ಇರಬೇಕು. ಅದು ಒಂದು ದಿನ ಸಾಧ್ಯ ಇಲ್ಲ, ಅದು ಒಂದು ದಿವಸಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರವಾಗಿ ನಿರಂತರ ಪ್ರಯತ್ನ ಇರಬೇಕು. ಅದು ನಿರಂತರವಾಗಿ ಪ್ರಯತ್ನ ಇರಬೇಕು. ಅದಕ್ಕೋಸ್ಕರವಾಗಿ ಆಚಾರ ಇರಬೇಕು. ವಿಚಾರ, ಶಾಸ್ತ್ರಗಳೆಲ್ಲ ಏನು ಸತ್ಸಂಗ ಆಗುತ್ತದೋ ಅಲ್ಲಿ ಕೂತ್ಕೊಂಡು ನಾವು ಶ್ರವಣ ಮಾಡಬೇಕು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆ ಥರ ಶ್ರವಣದಿಂದ ಭಕ್ತಿ ಪ್ರಚಾರ ಶುರು ಆಗುತ್ತದೆ. ಎಲ್ಲಿ ಪುರಾಣ ಎಲ್ಲ ಹೇಳ್ತಾರೋ ಭಾಗವತ ಹೇಳ್ತಾರೋ ಅಲ್ಲಿ ಕೂತ್ಕೊಂಡು ಕೇಳಬೇಕು. ಶ್ರವಣ ಅದು ದೊಡ್ಡ ವಿಷಯ. ಆ ಥರ ಈ 4 ನಾವು ಧರ್ಮ ವಿಷಯದಲ್ಲಿ ಆಚಾರ, ವಿಚಾರ ಮತ್ತು ಸಂಚಾರ, ತೀರ್ಥಕ್ಷೇತ್ರ ದರ್ಶನ ಎಲ್ಲ ಮಾಡಬೇಕು. ಪ್ರಚಾರ, ನಮಗೂ ವಿಷಯ ಗೊತ್ತು, 50 ಜನರಿಗೆ ಹೇಳಬೇಕು. ಅದು ನಾವು ಕಾಶಿ ಹೋಗಿದ್ದೀವಿ, ನಾವು ರಾಮೇಶ್ವರ ಹೋಗಿದ್ದೀವಿ, ಈ ಥರ ಇದೆ, ತಾವು ಕೂಡ ನೋಡಿ ದರ್ಶನ ತಗೊಳ್ರಿ. ಈ ಥರ ನಾವು ಏನು ಸದ್ವಿಷಯಗಳಿದೋ ಅದು ಹೇಳಬೇಕು. ನಾವು ಮನಸ್ಸಲ್ಲೇ ಇಟ್ಕೊಂಡು ನಾವು ದರ್ಶನ ಮಾಡಿದ್ವಿ, ನಮಗೆ ಪುಣ್ಯ ನಮಗೆ ಮಾತ್ರವೇ ಬರಬೇಕಂತ ಇದೆಲ್ಲ. ಏಕಃ ಸ್ವಾದು ನ ಭುಂಜೀತ. ಇದು ಮಿಷ್ಟಾನ್ನ ಪ್ರತಿನಿತ್ಯ ಇಲ್ಲಿ ಮಧುರ ಭಕ್ಷಣ ಎಲ್ಲ ಅವರು ಭಗವಂತರಿಗೆ ನಿವೇದನೆ ಮಾಡ್ತಾರೆ.
ಇದೆಲ್ಲ ಈ ಥರ ಅವರು ಏನು ಮಾಧುರ್ಯ ಉಂಟೋ ಅದನ್ನು ನಾವು ಎಲ್ಲರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ವಿತರಣೆ ಮಾಡಬೇಕು, ವಿನಿಯೋಗ ಮಾಡಬೇಕು. ಈ ಎಳನೀರದಲ್ಲಿ ಚೆನ್ನಾಗಿ ಒಂದು ನದಿ ಇದೆ. ಮಧುವಾತಾರತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷಧೀಹಿ ಮಧುರಕ್ತಮುತೋಷಸಿ ಮಧುಮತ್ಪಾರ್ಥಿವಗುಮ್ರಜಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಕಮಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ. ಆ ಥರ ಮಾಧುರ್ಯ ಯುಕ್ತ ಒಂದು ನದಿ ಇದೆ, ಮಧುವಾಹಿನಿ ಅಂತ ಒಂದು ನದಿ ಇದೆ. ನದಿ ತೀರದಲ್ಲಿ ಈ ಪುಣ್ಯ ಆಶ್ರಮವನ್ನು ಆ ಕಾಲದಲ್ಲಿ ತಯಾರು ಮಾಡಿದ್ದಾರೆ. ಈ ಥರ ಕೇರಳದ ದೇಶ ಇಲ್ಲಿಂದ ಮಧುರು ಅದೇ ಇದೆ ಈ ನದಿ ಮಧುರ್ ಅದು ಬರ್ತದೆ ಅಂತ ಹೇಳ್ತಾರೆ. ಆ ಥರ ಈ ಮಧು ನದಿ ತೀರದಲ್ಲಿ ಕೇರಳ ದೇಶದಲ್ಲಿ ಧರ್ಮ ಜಾಗೃತಿಗೋಸ್ಕರವಾಗಿ ಈ ಮಠ ಕೆಲಸ ಮಾಡ್ತದೆ. ಆ ಥರ ಧೈರ್ಯ ಇಟ್ಕೊಂಡು ಈ ಥರ ಈ ಪ್ರದೇಶದಲ್ಲಿ ಅವರು ಹೇಳಿದಾರಲ್ಲ, ತಮಿಳುನಾಡಲ್ಲಿ ಸನಾತನ ಧರ್ಮ ಅಂತ ಇವರು ಸಚ್ಚಿದಾನಂದ ಭಾರತೀ ಸ್ವಾಮಿಗಳು ಹೇಳಿದ್ದಾರೆ. ಆ ಥರ ಕೇರಳದಲ್ಲಿ ಆ ಸಮಯದಿಂದ ಧೈರ್ಯವಾಗಿ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ನಮ್ಮ ಕೇಶವಾನಂದ ಭಾರತೀ ಸ್ವಾಮಿಗಳು ಬಹಳ ಕೆಲಸ ಮಾಡಿದ್ದಾರೆ. ಆ ಕೆಲಸವನ್ನು ಸಂರಕ್ಷಣೆ ಮಾಡಿ ಮತ್ತು ವಿಸ್ತಾರ ಮಾಡುವುದಕ್ಕೆ ಶಿಷ್ಯರೆಲ್ಲರೂ ತಾವೆಲ್ಲರೂ ಸೇರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇದೆಲ್ಲ ನೋಡುವುದಕ್ಕೆ ಪ್ರೋತ್ಸಾಹ ಮಾಡೋಕ್ಕೋಸ್ಕರವಾಗಿ ಇವತ್ತು ಇಲ್ಲಿ ಬರುವುದಕ್ಕೆ ನಾವು ನಿಶ್ಚಯ ಮಾಡಿದ್ವಿ. ಆ ಥರ ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ನಾವು ಇಲ್ಲಿ ಬಂದಿವಿ. ಎಲ್ಲರೂ ಚೆನ್ನಾಗಿ ನೋಡಿ ಅವರೆಲ್ಲ ಇವರು ನಮ್ಮ ಡಾಕ್ಟರ್ ಅವರು ಹೇಳಿದ್ದಾರೆ, ಕಲಶ ನವೀಕರಣ ಕಲಶ ಆ ಥರ ಕಾರ್ಯಕ್ರಮ ಎಲ್ಲ ಹೇಳಿದ್ದಾರೆ. ಇಲ್ಲಿ ಒಂದು ವೇದ ಪಾಠಶಾಲೆಯನ್ನು ಶುರು ಮಾಡಿ ಚೆನ್ನಾಗಿ ಅದು ಅಧ್ಯಾಪಕರು ಸಿಕ್ಕಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ಅದು ದೊಡ್ಡ ವಿಷಯ. ಇವರು ಈ ಥರ ಹೇಳಿದಾರೋ ಸೌಕರ್ಯ ಮಾಡುವುದು ಒಂದು, ಇದು ಸಹಾಯ ಮಾಡುವುದು ಒಂದು. ಅವರು ಪೇರೆಂಟ್ಸು ಮತ್ತು ಆ ಶಿಷ್ಯರು ಎಲ್ಲ ಇಲ್ಲಿ ಬಂದು ಈ ಥರ ಅಧ್ಯಯನ ಮಾಡುವುದು ಈ ಕಾಲದಲ್ಲಿ ಅದು ದೊಡ್ಡ ವಿಷಯ. ಇದು ಇಲ್ಲಿ ಸಿಕ್ಕಿದ್ದಾರೆ. ಎಲ್ಲರೂ ತಾವು ಎಲ್ಲ ಚೆನ್ನಾಗಿ ನೋಡಿಕೊಳ್ತೀರಿ. ಇದು ವಿಸ್ತಾರವಾಗಿ ಸಂಖ್ಯಾಪರವಾಗಿ ಮತ್ತು ವಿದ್ಯಾಪರವಾಗಿ ಇದು ಅಭಿವೃದ್ಧಿ ಆಗಬೇಕು. ಬೇರು ಧರ್ಮ ಸಂಬಂಧಿತವಾಗಿ ಈ ಕ್ಷೇತ್ರ ವಿಕಾಸ, ಭವನ ಮತ್ತು ವಿದ್ಯೆ ಈ ವಿಷಯದಲ್ಲಿ ಈ ಪ್ರದೇಶದ ಸಮಸ್ತ ಹಿಂದೂ ಜನತೆಗೋಸ್ಕರವಾಗಿ ಸಮಸ್ತ ಜನತೆಗೋಸ್ಕರವಾಗಿ ಏನೇನು ಸೇವಾ ಕಾರ್ಯಕ್ರಮ ಮತ್ತು ಭಕ್ತಿ ಪ್ರಚಾರ ಕಾರ್ಯಕ್ರಮ, ವೇದಶಾಸ್ತ್ರ ಅಭಿವೃದ್ಧಿ ಕಾರ್ಯಕ್ರಮ ಇದೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇದೆಲ್ಲ ಈ ಪ್ರದೇಶಕ್ಕೆ ಧರ್ಮ ಕೇಂದ್ರವಾಗಿ ಈ ಎಳನೀರು ಮಠ ಪರವಾಗಿ ಕೆಲಸ ಆಗುವುದಕ್ಕೆ ಎಲ್ಲರೂ ಸಹಯೋಗ ಇಟ್ಟುಕೊಂಡು ಈ ಥರ ಸೇವಾ ಕಾರ್ಯಕ್ರಮವೆಲ್ಲ ಮಾಡಿ, ಏಕೆಂದರೆ ಈ ಕುಟುಂಬಗಳು ಸಂಖ್ಯೆ ಕಡಿಮೆ ಇದೆಲ್ಲ. ಇದು ಏನದು ಮಾತಾ ಏನು ಸಮೂಹ ಏನು ಸಮೂಹ ಉಂಟು ಅದೆಲ್ಲ ಕೂಡ ಸಂಖ್ಯೆ ಅವರು ಕೆಲವರೇ ಇದ್ದಾರೆ. ಇದೆಲ್ಲ ಅವರು ಜನತೆ ಕೂಡ ಈ ಕಾರ್ಯಕ್ರಮದಲ್ಲಿ ವಿಶೇಷ ಭಾಗವಹಿಸಬೇಕು. ಬೇರೆ ಬೇರೆ ಕಡೆ ಇರುವವರೆಲ್ಲ ಕೂಡ ಬಂದು ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಭವನ ನಿರ್ಮಾಣದಲ್ಲಿ ಈ ಪಟ್ಟಾಭಿಷೇಕ ಕಾರ್ಯಕ್ರಮದಿಂದ ನಮ್ಮ ಬೆಂಗಳೂರು ಶ್ಯಾಮ್ ಭಟ್ಟರು ವಿಶೇಷ ಶ್ರದ್ಧಾ ಇಟ್ಕೊಂಡು ಅನೇಕ ಪರ್ಯಾಯ ನಮ್ಮದಲ್ಲಿ ಬಂದು ಈ ಪಟ್ಟಾಭಿಷೇಕ ಕಾರ್ಯಕ್ರಮ, ಸನ್ಯಾಸ ದೀಕ್ಷಾ ಕಾರ್ಯಕ್ರಮ ಮತ್ತು ಇಲ್ಲಿ ನೂತನ ಭವನ ನಿರ್ಮಾಣ ಆ ಥರ ಚಾತುರ್ಮಾಸ್ಯ ಈ ವಿಶೇಷ ಕಾರ್ಯಕ್ರಮದೆಲ್ಲ ಬಹಳ ಉತ್ಸಾಹ ಇಟ್ಕೊಂಡು ಚೆನ್ನಾಗಿ ಅವರು ಸೇವಾ ಮಾಡ್ತಾ ಇದ್ದಾರೆ. ಈ ಥರ ನಮ್ಮ ಧರ್ಮ ಸಂಸ್ಥೆಗಳಿಗೆ ಈ ಥರ ವಿದ್ವಾಂಸರು, ಅಧಿಕಾರಿಗಳು, ಸಂಪನ್ನರು ಎಲ್ಲರೂ ಕೂಡ ಸೇರಿ ಈ ಥರ ಸೇವಾ ಕಾರ್ಯಕ್ರಮವೆಲ್ಲ ಮಾಡಬೇಕು. ಈ
ಕ್ಷೇತ್ರದ ವಿಕಾಸ ಮತ್ತು ಮಠದ ವಿಕಾಸ ಇದೆಲ್ಲ ಈ ಕ್ಷೇತ್ರದ ಧಾರ್ಮಿಕ ಪ್ರಚಾರಕ್ಕೆ ಮುಖ್ಯವಾಗಿ ಇರಬೇಕು. ಈ ವಿಷಯದಲ್ಲಿ ಈ ಕೇರಳ ಕ್ಷೇತ್ರದಲ್ಲಿ ನಮ್ಮ ಕಂಚಿ ಮಠ ಪರವಾಗಿ ಕಾಲಟಿಯಲ್ಲಿ ಒಂದು ಕೀರ್ತಿ ಸ್ತಂಭ ಇದೆ, ಅದು ನಿಮಗೆ ಗೊತ್ತು, ಕಾಲಟಿ ಸ್ತೂಪಿ. ಮತ್ತು ಅಲ್ಲಿ ಒಂದು ಇಂಗ್ಲೀಷ್ ಮೀಡಿಯಾ ಸ್ಕೂಲ್ ಇದೆ. ಸಮಯದಲ್ಲಿ ಹೋಮ ಅದೆಲ್ಲ ಮಾಡ್ತೀವಿ. ಅಲ್ಲೇ ಇಲ್ಲಿ ಯಾರು ಪೂಜಾ ಅರ್ಚನಾ ಮಾಡ್ತಾರೋ, ಕೇರಳ ದೇಶದಲ್ಲಿ ತಿರುಮೇನಿ ನಂಬೂದಿರಿ ಅವರು ಮಾಡ್ತಾರೋ ಅವರಿಗೆ 100 ಜನತಕ್ಕೆ 100 ಕುಟುಂಬ ಸಭ್ಯರಿಗೆ ಪ್ರತಿ ತಿಂಗಳು 3,000 ರೂಪೀಸು ಕೊಡುವುದಕ್ಕೆ ಅದು ಕಾರ್ಯಕ್ರಮ ಶುರು ಆಯಿತು. ದೇವಪೂಜಾ ಅಂತ ಒಂದು ಕಾರ್ಯಕ್ರಮ. ಗ್ರಾಮೀಣ ರೂರಲ್ ರಿಮೋಟ್ ಏರಿಯಾದಲ್ಲಿ ಯಾರು ದೇವರ ಪೂಜೆ ಮಾಡ್ತಾರೋ ಅವರನ್ನು ಪ್ರೋತ್ಸಾಹನ ಮಾಡಬೇಕಂತ ಉದ್ದೇಶ. ಇದರ ಸಂಸ್ಕೃತ ಶಾಲೆ, ಒಂದು ಪಾಠಶಾಲೆ ಒಂದು ಅಲ್ಲೇ ಕಾಲಡಿಯಲ್ಲಿ ಮಾಡಬೇಕಂತ ಅಭಿಪ್ರಾಯ ಇದೆ. ಅಲ್ಲಿ ಯಾರೆಲ್ಲ ಇವರು ಇಲ್ಲಿ ತಿರುಮೇನಿ ಅವರು ಇರ್ತಾರೋ ಅವರಿಗೆ ಅವಸರವಾಗಿ ಸ್ಕೂಲು ಅವರು ಲೌಕಿಕ ವಿದ್ಯಾ ಅಭ್ಯಾಸ ಮಾಡಿಕೊಂಡು ಸಂಸ್ಕೃತವನ್ನು ಕೂಡ ಅವರು ಅಧ್ಯಯನ ಮಾಡಬೇಕು. ಆಮೇಲೆ ಅವರು ಜ್ಯೋತಿಷರಾಗಿ ಕೆಲಸ ಮಾಡ್ತಾರೋ, ಆಮೇಲೆ ಅವರು ಆಯುರ್ವೇದ ವೈದ್ಯರಾಗಿ ಮಾಡ್ತಾರೋ, ಇಲ್ಲದವರು ಅವರು ಅಗ್ನಿಹೋತ್ರಿ ಆಗುತ್ತಾರೋ, ಅದು ಆಮೇಲೆ ಅವರೆಲ್ಲರಿಗೂ ಕೂಡ ಪ್ರೈಮರಿ ಮುಖ್ಯವಾಗಿ ಸಂಸ್ಕೃತ ಜ್ಞಾನ ಇರಬೇಕು. ಅದಕ್ಕೋಸ್ಕರವಾಗಿ ಈ ಕಾಲದಲ್ಲಿ ಪೂರ್ತಿಯಾಗಿ ಸಂಸ್ಕೃತ ಓದೋದು, ಆಮೇಲೆ ಏನು ಎಲ್ಲಿ ನೌಕರಿ ಉದ್ಯೋಗ ಎಲ್ಲಿ ಬರ್ತದೆ ಅದೆಲ್ಲ ಆಲೋಚನೆ ಇರ್ತದೆ. ಅದಕ್ಕೋಸ್ಕರವಾಗಿ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಅವರಿಗೆ ಫ್ರೀ ಅಡ್ಮಿಷನ್ ಕೊಟ್ಟು ಒಂದು ಹಾಸ್ಟೆಲ್ ಮಾಡಿ ಅಲ್ಲಿ ಅವರು ಸಂಸ್ಕೃತ ಮತ್ತು ಇಂಗ್ಲೀಷು ವಿದ್ಯೆ ಅಭ್ಯಾಸ ಮಾಡ್ತಾರೆ, PUC ಅದೆಲ್ಲ ಮಾಡ್ತಾರೆ. ಆಮೇಲೆ ಅವ್ರಿಗೆ ಇಲ್ಲಿ ಬಂದರೆ ವಿಶೇಷ ಅವರು ಈ ದೇಶದಲ್ಲಿ ಇರಬೇಕು. ಮುಖ್ಯವಾಗಿ ಬ್ರೈನ್ ಡ್ರೈನ್ ಅಂತ ಹೇಳ್ತಾರೆ. ಯಾರು ವಿದ್ವಾಂಸರಿದ್ದಾರೋ ಅವರೆಲ್ಲ ಹೊರಗಡೆ ಹೋಗಿ ಅಲ್ಲಿ ಸಂಪಾದನೆ ಮಾಡುವುದು ಬೇರೆ ವಿಷಯ. ಈ ದೇಶದಲ್ಲಿ ಪ್ರವಾಸಿ ಭಾರತ ಟು ನಿವಾಸಿ ಭಾರತ, ಅವರು ಯಾರೆಲ್ಲ ಇದ್ದಾರೋ ಅವರೆಲ್ಲ ವಿದ್ವಾಂಸರು ಈ ದೇಶದಲ್ಲಿ ಇರಬೇಕು, ಅನುಷ್ಠಾನ ಮಾಡುವವರು ಈ ದೇಶದಲ್ಲಿ ಇರಬೇಕು. ಇಲ್ಲಿ ಪ್ರತಿ ಗ್ರಾಮದಲ್ಲಿ ಒಂದು ವಿದ್ವಾಂಸರು ಇರಬೇಕು. ಆ ವಿದ್ವಾಂಸರು ಎಲ್ಲ ಜನತಕ್ಕೆ, ಇಲ್ಲಿ ಏನೇನು ಕಮ್ಯುನಿಟಿ ಇದೆ ಅಂತ ನಾವು ಬೆಳಗ್ಗೆ ಇವರ ಹತ್ರ ವಿಚಾರ ಮಾಡಿದ್ವಿ. ಎಲ್ಲ ಜನತಕ್ಕೆ ಹಿಂದೂ ಧರ್ಮ ಏನು, ವಿಗ್ರಹಾರಾಧನೆ ಅಂದರೆ ಏನು, ಉತ್ಸವ ಅಂದರೆ ಏನು, ಇದು ಪಂಚಾಂಗ ಅಂದರೆ ಏನು, ಪಂಚಗವ್ಯ ಏನು, ಪಂಚಾಮೃತ ಏನು, ಪಂಚದೇವತಾ ಉಪಾಸನ ಏನು, ಪಂಚೋಪಚಾರ ಏನು, ಈ ಥರ ಪಂಚವಾದ್ಯ ಅದು ಏನು, ಈ ಥರ ನಮ್ಮ ದೇಶದಲ್ಲಿ ಏನೇನು ಸಂಸ್ಕಾರಗಳು ಇದೋ ಆ ವಿಷಯದಲ್ಲಿ ಮಾರ್ಗದರ್ಶಕ ಕೊಡುವುದಕ್ಕೆ ಒಂದು ಕನೆಕ್ಟಿವಿಟಿ, ವೈಫೈ ಕನೆಕ್ಟಿವಿಟಿ ಆ ಥರ ಹೇಳ್ತಾರೆ. ಇದರ ನಮ್ಮ ಫೈತ್ ಕನೆಕ್ಟಿವಿಟಿ, ಧರ್ಮ ಕನೆಕ್ಟಿವಿಟಿ ಕೊಡುವುದಕ್ಕೋಸ್ಕರವಾಗಿ ಒಬ್ಬರು ಪ್ರತಿನಿಧಿ ಪ್ರತಿ ಗ್ರಾಮದಲ್ಲಿ ಇರಬೇಕು. ಪ್ರತಿ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇರಬೇಕು, ಅದು ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಒಬ್ಬರು ವಿದ್ವಾಂಸರು ಇರಬೇಕು, ಒಂದು ಪ್ರಚಾರಕರು ಇರಬೇಕು. ಅದಕ್ಕೋಸ್ಕರವಾಗಿ ಹ್ಯೂಮನ್ ರಿಸೋರ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮ ಇನ್ವೆಸ್ಟ್ಮೆಂಟು ಆ ಥರ ನಾವು 1,000 ಯುವತಕ್ಕೆ ಫ್ರೀ ಎಜುಕೇಷನ್ ಕೊಡುವುದಕ್ಕೆ ಅಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ. ಹೆಣ್ಮಕ್ಕಳು 800 ಹೆಣ್ಮಕ್ಕಳು ಓದ್ತಾರೆ ಮತ್ತು ಯುವತೆ ಕಂಚಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಓದ್ತಾರೆ. ಅಲ್ಲಿ ಅವರು ಭಗವದ್ಗೀತಾ ಸಂಧ್ಯಾ ವಂದನ ಎಲ್ಲ ಮಾಡಿಕೊಂಡು ಇಂಜಿನಿಯರಿಂಗ್ ಓದ್ತಾರೆ. ಆ ಥರ IAS IPS ಪರೀಕ್ಷೆಗೋಸ್ಕರವಾಗಿ ನಾವು ಕಂಚಿ ಮಹಾಸ್ವಾಮಿ ಸಿವಿಲ್ ಅಕಾಡೆಮಿ ಅಂತ ಒಂದು ಶುರು ಮಾಡಿದೆ. ಈ ದೇಶದಲ್ಲಿ ಎಷ್ಟೋ ವ್ಯತ್ಯಾಸಗಳ ಇದು ಚೇಂಜ್ ಆಗುತ್ತದೆ ಎಲ್ಲ, ಅದೆಲ್ಲ
ಈ ದೇಶದಲ್ಲಿ ಧರ್ಮ ಇರಬೇಕು, ಧಾರ್ಮಿಕರು ಇರಬೇಕು, ಧರ್ಮ ಪ್ರಚಾರ ಇರಬೇಕು, ಧಾರ್ಮಿಕ ಸಂಸ್ಥೆಗಳು ಇರಬೇಕು. ಅದಕ್ಕೋಸ್ಕರವಾಗಿ ಧರ್ಮ, ಧಾರ್ಮಿಕ ವ್ಯಕ್ತಿ, ಧಾರ್ಮಿಕ ಸಂಸ್ಥಾನಗಳು, ಧರ್ಮ ಪ್ರಚಾರ ನಾವು ಇಲ್ಲೇ ಮಾಡುವುದಕ್ಕೆ ಅವಕಾಶ, ಅವರು ಬೆಳಗ್ಗೆ ಹೋಗಿ ನಾವೇನು ಹೇಳುವುದಕ್ಕಿಲ್ಲ, ಆ ಥರ ಇರಬಾರದು. ನಮ್ಮ ಸನ್ನಿವೇಶ ಮತ್ತು ನಮ್ಮ ಪರ್ಯಾವರಣ ಧರ್ಮಕ್ಕೆ ಅನುಕೂಲವಾಗಿ ಇರಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಮಾಡುವುದಕ್ಕೆ ಅನೇಕ ವಿದ್ಯಾಸಂಸ್ಥೆಗಳನ್ನು ನಾವು ತಯಾರು ಮಾಡಬೇಕು. ಅಲ್ಲಿ ನಾವು ಸಂಗೀತ ಪಾಠಶಾಲಾ ಇಟ್ಟಿದ್ವಿ, ಜ್ಯೋತಿಷ ಪಾಠಶಾಲಾ, ವಾಲ್ಮೀಕಿ ರಾಮಾಯಣ ಪಾಠಶಾಲಾ, ಆ ಥರ ತಮಿಳ್ ಪಾಠಶಾಲೆ ಕೂಡ ಶುರು ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಆ ಥರ ಇಲ್ಲಿ ಕೂಡ ಕೇರಳ ದೇಶದಲ್ಲಿ, ಕರ್ನಾಟಕ ದೇಶದಲ್ಲಿ ಕೂಡ ಒಂದು ಪಾರ್ಟೈಮ್ ವೇದಿಕ್ ಎಜುಕೇಷನ್ ಸಿಸ್ಟಮ್ ಅದು ಮಾಡೋದು, ಮತ್ತು ನಾದಸ್ವರ ಪಾಠಶಾಲಾ ಅಲ್ಲಿ ಇಟ್ಟಿದ್ದೀವಿ ನಾವು. ಆ ಥರ ಹಸ್ತಕಲಾ, ಅದು ಮಟ್ಟಿ ಕಲಶ ಎಲ್ಲ ಮಾಡುವವರು ಅವರಿಗೋಸ್ಕರವಾಗ ಒಂದು ಪಾಠಶಾಲೆ ಶುರು ಮಾಡಿದ್ವಿ, ಕುಂಭಕಾರ ಪಾಠಶಾಲಾ ಅಂತ. ಆ ಥರ ಸೋಷಿಯಾಲಜಿ, ಸ್ಪಿರಿಚುವಾಲಿಟಿ, ಸೈನ್ಸ್ ಇದೆಲ್ಲ ಸೇರಿ ಟ್ರೇಡು, ಟ್ರೆಡಿಷನು, ಟೆಕ್ನಾಲಜಿ, ಈ ಥರ ನಾವು ಉದ್ಯೋಗ ಅವಕಾಶ, ಗ್ರಾಮೀಣಾಭಿವೃದ್ಧಿ ಮತ್ತು ಧರ್ಮ ಪ್ರಚಾರ, ಈ ದೇಶದಲ್ಲಿ ಸನಾತನ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ಅಲ್ಲಿ 50 ವರ್ಷ ಮುಂಚೆ ಅವರು ಹಕ್ಕುಗೋಸ್ಕರವಾಗಿ ಸುಪ್ರೀಂ ಕೋರ್ಟ್ ಡಿಲ್ಲಿ ಎಲ್ಲ ಹೋಗಿ ಇದೆಲ್ಲ ಮಾಡಿದರೆ, ನಾವು ವಿದ್ಯಾಪರವಾಗಿ ಏನು ಈ ಸಮಯದಲ್ಲಿ ಮಾಡಬೇಕು ಆ ಥರ ಕಾರ್ಯಕ್ರಮವೆಲ್ಲ ಮಾಡಿ ನಮ್ಮ ದೇಶ ಸುರಕ್ಷಿತವಾಗಿ ಇರಬೇಕು. ಆ ಸುರಕ್ಷಾ ನಮ್ಮ ಧರ್ಮಕ್ಕೆ, ಸನಾತನ ಧರ್ಮ ಕಾರಣದಿಂದೇ ಬರ್ತದೆ. ಅದಕ್ಕೋಸ್ಕರವಾಗಿ ಡೆಮಾಕ್ರಸಿ ಆಗಿರಿ, ಸೋಷಿಯಾಲಜಿ, ಸಾಮಾಜಿಕ ತತ್ವ ಎಲ್ಲ ಚೆನ್ನಾಗಿ ಪ್ರಸಾರ ಮಾಡುವುದಕ್ಕೆ ಸನಾತನ ಧರ್ಮವನ್ನು ನಾವು ಸಂರಕ್ಷಣೆ ಮಾಡಬೇಕು. ಅನ್ನದಾನ ವಿಷಯದಲ್ಲಿ ಯಾರು ಹೇಳಿದ್ದಾರೆ, ಅವರು ಬಡವರಿಗೆ ದಾನ ಕೊಡಬೇಕಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಗೇಯಂ ಗೀತಾ ನಾಮ ಸಹಸ್ರಂ, ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ನೇಯಂ ಸಜ್ಜನ ಸಂಗೇ ಚಿತ್ತಂ, ದೇಯಂ ದೀನಜನಾಯ ಚ ವಿತ್ತಂ. ಆ ಥರ ದಾರಿದ್ರ್ಯ ಉನ್ಮೂಲನ ಆ ವಿಷಯದಲ್ಲ, ಇದು ಏನೋ ಈ ಸಮಯದಲ್ಲಿ ಹೇಳುವ ವಿಷಯ ಇಲ್ಲ, ಆ ಸಮಯದಲ್ಲೇ ಶಂಕರಾಚಾರ್ಯರೇ ಹೇಳಿದ್ದಾರೆ. ಆ ಥರ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೂ ಇದೆ. ಧಾರ್ಮಿಕ ಸಂಸ್ಥಾ ಮತ್ತು ಸಾಮಾಜಿಕ ಸಂಸ್ಥೆಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದೆಲ್ಲ ನಾವು ಪ್ರಚಾರ ಮಾಡಿ ಧರ್ಮವೇ ಸಾಮಾಜಿಕ ವಿಕಾಸಕ್ಕೆ ಕಾರಣ ಅಂತ ವಿಷಯವನ್ನು ನಾವು ಹೇಳಬೇಕು. ಇದೆಲ್ಲ ಮಾಡುವುದಕ್ಕೆ ಈ ಮಠದಲ್ಲಿ, ಈ ಪ್ರದೇಶದಲ್ಲಿ ಅನೇಕ ಸೌಕರ್ಯಗಳನ್ನ ಇರಬೇಕು. ಅದು ತಾವು ಮಾಡ್ತಾ ಇದ್ದೀರಿ. ಎಲ್ಲರೂ ಸೇರಿಕೊಂಡು ಎಡನೀರು ಮಠಕ್ಕೆ ಬೇರೆ ಏನೇನು ಲೌಕಿಕ ಪರವಾಗಿ ಏನೇನು ಆದಾಯ ಬರಬೇಕೋ, ಪ್ರಚಾರ ಬರಬೇಕೋ, ಇದೆಲ್ಲ ತಾವೆಲ್ಲರೂ ಇವರು ಬಹಳ ಸಂಚಾರ ಮಾಡ್ತಾರೆ. ನಮ್ಮ ಸಚ್ಚಿದಾನಂದ ಭಾರತೀಯ ಸ್ವಾಮಿಗಳು ಇವರಿಗೆಲ್ಲ ಏನೇನು ಧಾರ್ಮಿಕ ಸಹಾಯ ಏನು ಕೊಡಬೇಕು, ಸೇವೆಯನ್ನು ಮಾಡಬೇಕು, ಅದೆಲ್ಲ ತಾವೆಲ್ಲರೂ ಸೇರಿ ಎಲ್ಲ ಮಾಡಿ ಈ ಪ್ರದೇಶಕ್ಕೆ ಮುಖ್ಯ ಕೇಂದ್ರವಾಗಿ ಈ ನಮ್ಮ ಶಿರೂರು ಎಡನೀರು ಮಠ ಕಾರ್ಯಕ್ರಮಗಳೆಲ್ಲ ಇದ್ದು, ಆ ಸಮಯದಲ್ಲಿ ಅನೇಕ ಪ್ರಮುಖರು ಎಲ್ಲರೂ ಚೆನ್ನಾಗಿ ಸೇವೆ ಮಾಡಿದ್ದೀರಿ. ಇವರು ಸನ್ಯಾಸ ದೀಕ್ಷಾ ಕಾರ್ಯಕ್ರಮ ಸಮಯದಲ್ಲಿ, ಅದಕ್ಕೆ ಮುಂಚೆ ಇವರು 100 ದೇವಸ್ಥಾನಗಳಿಗೆ ಹೋಗಿ ಅಲ್ಲೆಲ್ಲ ದೇವ ದರ್ಶನ ಎಲ್ಲ ಮಾಡಿಕೊಂಡು ಧಾರ್ಮಿಕ ಶಕ್ತಿ ತಗೊಂಡು ಆಮೇಲೆ ಈ ಬಾಧ್ಯತಾ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅಲ್ಲಿ ಆ ಸಮಯದಲ್ಲಿ ಭಕ್ತರೆಲ್ಲ ಅಲ್ಲಿ ಬಂದು ದರ್ಶನ ಎಲ್ಲ ಮಾಡಿದ್ದೀರಿ. ಆ ಕಾರ್ಯಕ್ರಮಕ್ಕೆ ಅನೇಕ ವ್ಯಕ್ತಿಗಳು ಸಹಾಯ ಮಾಡಿದ್ದಾರೆ. ಸಮಯದಲ್ಲಿ ಶ್ಯಾಮ್ ಭಟ್ಟರು, ನಮ್ಮ ಪದ್ಮನಾಭ ಶರ್ಮಾ ಅವರು ಬೆಳಗ್ಗೆ ಬಂದಿದ್ದರು, ಮತ್ತು ರವಿಶ್ಯಾಮ್ ಕೊಯಂಬತ್ತೂರು ರವಿಶ್ಯಾಮ್ ಅವರು, ಲೌಕಿಕ ಪರವಾರ ಕೂಡ ಇಲ್ಲಿ ರಾಜಕೀಯದಿಂದ ಕೂಡ ಅಲ್ಲೂ ಆ ಜನತೆ ಕೂಡ ಅನುಕೂಲರಾಗಿ ಇದ್ದು ಎಲ್ಲ ಮಾಡಿದ್ದಾರೆ.
ಪ್ರಮುಖ ವ್ಯಕ್ತಿಗಳೆಲ್ಲ ಅದಕ್ಕೆ ಅನುಕೂಲವಾಗಿ ಇದ್ದು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಆ ಸಮಯದಲ್ಲಿ ರವಿಶ್ಯಾಮು, ಇವರು ಪದ್ಮನಾಭ ಶರ್ಮಾ, ಇವರು ಇಲ್ಲಿಂದು MP ಅಲ್ಲಿ ಬಂದಿದ್ದಾರೆ, ಕಂಚಿಗೆ ಬಂದಿದ್ದಾರೆ, ಈ ಪ್ರದೇಶ MP. ಆ ಥರ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದೀರಿ. ಭವಿಷ್ಯ ಕಾಲದಲ್ಲಿ ಕೂಡ ಈ ಥರ ಸೇವಾ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಜಾಗೃತಿ, ಧರ್ಮ ಜಾಗೃತಿ ಕಾರ್ಯಕ್ರಮ, ಕೇಶವಾನಂದ ಭಾರತಿ ಸ್ವಾಮಿ ಧರ್ಮ ಜಾಗೃತಿ ಕಾರ್ಯಕ್ರಮ, ಆ ಥರ ಒಂದು ಧಾರ್ಮಿಕ ಅವೇರ್ನೆಸ್ಗೋಸ್ಕರವಾಗಿ ನಮ್ಮ ಜನತೆಯನ್ನು ತಯಾರು ಮಾಡಬೇಕು. ಈ ಥರ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಮಾಡಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಚಂದ್ರಮೌಳೇಶ್ವರ ಪೂಜೆ ಮಾಡಬೇಕು, ಒಂದು ದಿವಸ ಇಲ್ಲಿ ಇರಬೇಕಂತ ಉದ್ದೇಶದಿಂದ ಇಲ್ಲಿ ನಾವು ಇರುವುದು. ಎಲ್ಲ ಭಾಳ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ವರ್ಷ ಬಂದಿತ್ತು, ಅದು ಕೂಡ ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಆಯಿತು. ಈ ಥರ ದಕ್ಷಿಣಾಮೂರ್ತಿ ಮತ್ತು ಗೋಪಾಲಕೃಷ್ಣರ ಅನುಗ್ರಹ ಮತ್ತು ನಮ್ಮ ಕಂಚಿ ಕಾಮಾಕ್ಷಿ ಅಮ್ಮವರ ಅನುಗ್ರಹದಿಂದ ಈ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ಇದೆಲ್ಲ ಚೆನ್ನಾಗಿ ಮಾಡಿ ಧರ್ಮೋ ರಕ್ಷತಿ ರಕ್ಷಿತಃ. ಇವರು ಒಂದು ಮಾತು ಹೇಳ್ತಾರೆ, ಕೇರಳ ಯಾತ್ರಾ ವಿಷಯ ಅಂದೆ. ನಾವು ಆಂಧ್ರ ದೇಶದಲ್ಲಿ ಯಾತ್ರೆ ಮಾಡಿದ್ವಿ, ಅಲ್ಲಿಂದು ಕಾಶಿಗೆ ಹೋಗಿ ಬರುವುದಕ್ಕೆ ಅವಕಾಶ ಸಿಕ್ಕಿತ್ತು, ಅಲ್ಲಿ ಹೋಗಿದ್ವಿ. ಧರ್ಮಸ್ಥಳದ ಹೆಗ್ಡೆಯವರು ಅನ್ನದಾನ ಹಾಲು ಓಪನಿಂಗ್ ಮಾಡೋದಕ್ಕೋಸ್ಕರವಾಗಿ ಬರಬೇಕಂತ ಹೇಳ್ತಾರೆ. ಅಲ್ಲಿಂದ ನಾವು ಇಲ್ಲಿ ಮುಂಚೆ ಬರಬೇಕು, ಈ ಸಮಯದಲ್ಲಿ ಎಡನೀರು ಬಂದ್ವಿ. ಬೇರೊಂದು ಸಮಯದಲ್ಲಿ ಪರಶುರಾಮ ಕ್ಷೇತ್ರ ಕೇರಳ ಯಾತ್ರಾ ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದು ಇಲ್ಲಿ ಸಮೀಪದಲ್ಲಿ ಏನೇನು ದೇವಸ್ಥಾನಗಳುಂಟೋ, ಏನೇನು ಕಾರ್ಯಕ್ರಮಗಳುಂಟೋ ಅದೆಲ್ಲ ಕೂಡ ಮಾಡಬೇಕಂತ ಅವರ ಅಭಿಪ್ರಾಯ ಇದೆ. ಪುನಃ ಇಲ್ಲಿ ಒಂದು ಸಾರಿ ಬಂದು ಇದೆಲ್ಲ ನೋಡಿ, ನಿಮ್ಮವೆಲ್ಲ ನೋಡಿ ಈ ಥರ ಕೇರಳ ಪ್ರದೇಶದಲ್ಲಿ ಇಲ್ಲಿ ಕೂಡ ಭಾಳ ಕೆಲಸ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಕೇರಳದಲ್ಲಿ ಕೂಡ ನಮ್ಮ ಕಂಚಿ ಪಟ ಪರವಾಗಿ ಸೀಮಾ ಪ್ರಾಂತದಲ್ಲಿ ಕೆಲಸಗಳಾಗುತ್ತದೆ. ಅಸ್ಸಾಮಲ್ಲಿ ಐ ಹಾಸ್ಪಿಟಲ್ ಇದೆ, ಮೇಘಾಲಯಲ್ಲಿ ಸ್ಕೂಲ್ ಇದೆ, ಸಿಕ್ಕಿಮಲ್ಲಿ ದೇವಸ್ಥಾನ ಇದೆ, ಅರುಣಾಚಲ ಪ್ರದೇಶದಲ್ಲಿ ಒಂದು ಪ್ರತಿ ಸಂವತ್ಸರ ಹೋಮ ಎಲ್ಲ ಮಾಡ್ತೀವಿ ಮಕರ ಸಂಕ್ರಾಂತಿ ಸಮಯದಲ್ಲಿ. ಆ ಥರ ನಾರ್ತ್ ಈಸ್ಟ್ಗೋಸ್ಕರವಾಗಿ ದೇವಸ್ಥಾನ ಅದೆಲ್ಲ ಇದೆ. ಆ ಥರ ಕಾಶ್ಮೀರದಲ್ಲಿ ಪ್ರತಿ ಸಂವತ್ಸರ ವಿಶ್ವಶಾಂತಿ ಯಜ್ಞ ಅದೆಲ್ಲ ಮಾಡ್ತೀವಿ ಕಾಶ್ಮೀರದಲ್ಲಿ. ಗೋವಾ ಪ್ರಾಂತದಲ್ಲಿ ಒಂದು ಗೋಮಂತಕ್ ಬಾಲಾಜಿ ದೇವಸ್ಥಾನ ಅಂತ ಕಂಚಿಪಟವರ ಪರವಾಗಿ ಇದೆ. ಈ ಥರ ಸೀಮಾ ಪ್ರಾಂತದಲ್ಲಿ ಒಂದು ದೇವಸ್ಥಾನಗಳೆಲ್ಲ ಮಾಡಿ ಅಲ್ಲಿ ಧರ್ಮ ಪ್ರಚಾರ ಮತ್ತು ಸೇವಾ ಕಾರ್ಯಕ್ರಮ ಇದೆಲ್ಲ ಮಾಡ್ತೀವಿ. ಇಲ್ಲಿ ಒಂದು ತಿಂಗಳ ಮುಂಚೆ ಕಾಶಿಯಲ್ಲಿ ಒಂದು ಐ ಹಾಸ್ಪಿಟಲ್, ಶಂಕರ ಐ ಹಾಸ್ಪಿಟಲು ಅದು ಪ್ರಾರಂಭ ಆಯಿತು. ಆ ಥರ ಸೇವಾ ಕಾರ್ಯಕ್ರಮದಿದೆ. ಇಲ್ಲಿ ನಮ್ಮ ದಕ್ಷಿಣ ದೇಶದಲ್ಲಿ ಮುಖ್ಯವಾಗಿ ಕೇರಳದಲ್ಲಿ ಹೆಚ್ಚು ಕೆಲಸ ಮಾಡುವುದಕ್ಕೆ ಅವಶ್ಯಕತೆ ಇದೆ. ಈ ಥರ ಇಲ್ಲಿ ಒಂದು ಪ್ರವಾಸ ಆ ಸಮಯದಲ್ಲಿ ಇಲ್ಲಿ ಕೂಡ ಬಂದು ಇಲ್ಲೇ 4-5 ದಿವಸ ಇತ್ತು. ಸಮೀಪದಲ್ಲಿ ಏನೇನು ದೇವಸ್ಥಾನಗಳುಂಟು ಅದೆಲ್ಲ ದರ್ಶನ ಮಾಡಿಕೊಂಡು ಈ ಥರ ಬರಬೇಕಂತವರು ಇದೆಲ್ಲ ಸಂಕಲ್ಪ ಎಲ್ಲ ಅವರು ಹೇಳಿದ್ದಾರೆ. ಇದೆಲ್ಲ ಮನಸ್ಸು ಇಟ್ಕೊಂಡು ಎಲ್ಲರ ನಮ್ಮ ಗುರು ಪರಂಪರಾ ಅನುಗ್ರಹ ಮತ್ತು ಕಾಮಾಕ್ಷಿ ಅನುಗ್ರಹದಿಂದ ಇಲ್ಲಿ ಆರಾಧ್ಯ ದೇವತರು ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿಯವರ ಅನುಗ್ರಹದಿಂದ ಎಲ್ಲರಿಗೂ ಸುಖ, ಶಾಂತಿ, ಸೌಭಾಗ್ಯ ಎಲ್ಲ ಬರಬೇಕಂತ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ.